watch. Yeah, because of you only she said. Vidya. Mani Vidya. ದೀಪ ಪ್ರಜ್ವಲನೆಯನ್ನು ಮಾಡಿದಂತಹ ಅತಿಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಖ್ಯ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಮ್ಮ ಶಾಲಿನಿ ಮೂರ್ತಿ ಮೇಡಮ್ ಅವರಂತ ಹೇಳ್ಬೋದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಎನ್ನುವ DVG ಅವರ ಒಂದು ಮಂಕುತಿಮ್ಮನ ಕಗ್ಗದ ಸಾಲು. ಮಲ್ಲಿಗೆ ಅಂದ ತಕ್ಷಣ ನೆನಪಾಗೋದು ನನಗೆ ಬಂದಿರೋರು ಮಲ್ಲಿಗೆ. ಇವತ್ತು ದೊಡ್ಡಬಳ್ಳಾಪುರ ಅರಳುಮಲ್ಲಿಗೆಯಿಂದ ಬಂದಿರೋರು ಅವ್ರ ಹೆಸರು ಕೂಡ ಅರಳುಮಲ್ಲಿಗೆ ಪರಸಾರ್ಥಿಗಳು. ಇವತ್ತು ಇವರು ಮಲ್ಲಿಗೆ ಅಂತ ಮನಸ್ಸಿನವರು. ಅವ್ರು ಮಲ್ಲಿಗೆ ಅಂತ ತಕ್ಷಣ ನೆನಪಾಗೋದೇ ನಮಗೆ ಶಾಲಿನಿ ಮೂರ್ತಿ ಮೇಡಮ್ ಅವರು. ಹಾಗೆ ಅವರು ತಮ್ಮ ಮನೆಯವರಿಗೆ, ಮಕ್ಕಳಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಮಲ್ಲಿಗೆ ಅಂತ ಮನಸ್ಸಿನಂತ ಶಾಲಿನಿ ಮೂರ್ತಿ ಮೇಡಮ್ ಅವರು ಮಕ್ಕಳಿಗೋಸ್ಕರ ಈಗಾಗಲೇ ಕಥೆಗಳ ತೋರಣ ಅನ್ನೋ ಪುಸ್ತಕಗಳು ಸುಮಾರು 5-6 ಆವೃತ್ತಿಗಳು ಕಂಡಿವೆ. ಅದನ್ನೆಲ್ಲರೂ ಇಡೀ ಕರ್ನಾಟಕದಲ್ಲೇ ಬಹಳಷ್ಟು ಮಕ್ಕಳು ಬ್ಯುಸಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ತಂದೆ ತಾಯಿಗಳ ಸಂತೋಷವಾಗಿ ಕರ್ನಾಟಕದಾದ್ಯಂತ ಪ್ರಸಿದ್ಧರಾಗಿರುವಂತಹ ಲೇಖಕಿ ಶಾಲಿನಿ ಮೂರ್ತಿಯವರ ಇವತ್ತು 7 ಮತ್ತು 8, 9ನೇ ಆವೃತ್ತಿಗಳು ಇಂದು ಲೋಕಾರ್ಪಣೆಗೊಳ್ಳಲಿದೆ. ಆ ಪುಸ್ತಕದ ಬಗ್ಗೆ ಆ ಕಥೆಗಳ ತೋರಣ ಅಂತ ಹೇಳಿ ನಾನು ಅವ್ರ ಬಗ್ಗೆ ಒಂದು ಕಾವ್ಯವನ್ನು ಬರೆದಿದ್ದೀನಿ. ಅದ್ರ ಮೂಲಕ ಆ ಪುಸ್ತಕದ ಬಗ್ಗೆ ಹೇಳ್ತೀನಿ. ಉಡುಗಳಿಗೆ ಒಡೆಯ ಚಂದಿರ. ಉಡು ಅಂತ ಹೇಳಿದ್ರೆ ನಕ್ಷತ್ರ. ಉಡುಗಳಿಗೆ ಒಡೆಯ ಚಂದಿರ, ಈ ಚಂದಿರನಿಗೆ ಒಡತಿ ಈ ಚಂದ್ರಮುಖಿ. ಚಂದಿರ ನೂರಿನ ಚಂದದ ಈ ಮಲ್ಲಿಗೆ, ಹೂ ವನದಿ ಬಿರಿದು ಅರಳಿದ ಮಲ್ಲಿಗೆ. ಇವಳಿಗಿಂಬು ನೀಡಲು ಹೊರಟಿತು ಮೆಲ್ಲಗೆ, ಮುಗುಳು ನಗೆಯ ಚೆಲುವಿಗೆ ಸೋತ ದುಂಡು ಮಲ್ಲಿಗೆ. ಮೂರ್ತಿಗಳ ಮನೆಯ ದೀಪವಾದಳು ಸೊಸೆಯಾದ ಕಾರಣ, ರಾಮನಂತಹ ಅಶೋಕನ ಮನದಂಗಳಕ್ಕೆ ಪ್ರೀತಿಯ ಸಿಹಿಗೂರಣ. ಪುಟಾಣಿ ಹೃದಯಗಳಿಗಾಗಿ ಅಕ್ಷರಗಳನ್ನ ಬಿತ್ತಿ, ಭಾವನೆಗಳನ್ನ ಹೆಣೆದು ಕಟ್ಟಿದಳು ಪುಸ್ತಕದಿ ಕಥೆಗಳ ತೋರಣ. ಅಂತಹ ಕಥೆಗಳ ಆವೃತ್ತಿಯಿಂದ ಲೋಕಾರ್ಪಣೆಗೊಳ್ಳಲಿದೆ. ಪುಸ್ತಕವನ್ನ ಅರಳುಮಲ್ಲಿಗರ ಅಮೃತ ಹಸ್ತದಿಂದ ಇವತ್ತು ಲೋಕಾರ್ಪಣೆ ಆಗೋದು ನಮ್ಮ ಯೋಗವೇ ಸರಿ ಅಂತ ಹೇಳ್ಬಹುದು. ಅತಿಥಿಗಳು ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಶಾಲಿನಿ ಮೂರ್ತಿ ಮೇಡಮ್ ಅವರು ಅವ್ರ ಬಗ್ಗೆ ಕೊನೆಯ ಒಂದು ಸಾಲನ್ನು ಹಾಗೆ ಇಟ್ಟಿದ್ದೆ. ಕನ್ನಡದ ನುಡಿ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ, ಕಡಲ ತಡಿಯ ಈ ಬೆಳಗಿಗೆ ಶುಭವಾಗಲಿ, ಮಂಗಳವಾಗಲಿ. ಈ ಪುಸ್ತಕದ ಕುರಿತಾಗಿ ಇನ್ನು ಮುಂದೆ ಗುಜ್ಜಾರವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ. ಎಲ್ರಿಗೂ ನಮಸ್ಕಾರ. ನಾನು ಅಂತ ಒಳ್ಳೆ ಮಾತುಗಾರನಲ್ಲ, ಆದರೂ ಒಂದೆರಡು ಮಾತು ಹೇಳಬೇಕು. ಚಿತ್ರವಾರಿ ಫೇಮಸ್ಸು. ಅದನ್ನೇ ಹೇಳಿದ್ದು. ನಾವು ಚಿತ್ರ ಬರೀರಿ ಅಂದರೆ ಬರಿತೀವಿ, ಸುಲಭವಾಗಿ ಬರಿತೀವಿ. ಬಟ್ ಮಾತಾಡೋದಂದರೆ, ಯಾಕಂದರೆ ನಮಗೆ ವರ್ಡ್ಸ್ ಜೊತೆ ಅಕ್ಷರಗಳ ಜೊತೆ ಅಷ್ಟು ಸಂಬಂಧ ಕಡಿಮೆ, ನಾವು ಬರೆಯೋದಿಲ್ವಲ್ಲ. ಹಾಗಾಗಿ ಇದು ಶುರುವಾಗಿದ್ದು ಹೇಗೆ ಅಂದರೆ, ಒಂದು ದಿವಸ ನವಕರ್ನಾಟಕದಿಂದ ನನ್ನ ನಂಬರ್ ತೊಗೊಂಡು ಮೇಡಮ್ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ ನಮಗೆ ಚಿತ್ರ ಫಸ್ಟ್ ಅವರು ಇದು ಮಾಡಿದ್ದಾರೆ. ಬಟ್ ನವಕರ್ನಾಟಕದವರು ಹೇಳಿದರು ನನಗೆ. ಹಾಗಾಗಿ ನಾನು ಅಂದ್ಕೊಂಡೆ, ಸುಮಾರು ಜನ ಬರೀತಿರ್ತಾರೆ ಪುಸ್ತಕಗಳು. ನಾನು ಸುಮಾರು ಒಂದು 1000 ಬುಕ್ಗಳಿಗೆ ಇಲ್ಲಸ್ಟ್ರೇಟ್ ಮಾಡಿದ್ದೀನಿ ಅನಿಸುತ್ತೆ.
ಇನ್ನೂ ಜಾಸ್ತಿ ಆಗಿರ್ಬೋದು, ಅದು ನಮ್ಮ ಇಟ್ಟಿಲ್ಲ. ಅದ್ರ ಮಾಡಿ, ಯಾಕಂದರೆ ತುಂಬ ಜನ ರೈಟರ್ಸ್ ನೋಡ್ತಾ ಇರ್ತೀವಿ ನಾವು ನಮ್ಮ ಪ್ರಜಾವಾಣಿಲಿ ಎಲ್ಲ ಕೆಲಸ ಮಾಡಬೇಕಾದ್ರೆ ತುಂಬ ಜನ ರೈಟರ್ಸ್ ಬರ್ತಾಯಿದ್ರು. ಯಾಕಂದರೆ ಅವ್ರ ಕತೆ ಕೊಡೋದಕ್ಕೆ, ಕವಿತೆಗಳು ಕೊಡೋದಕ್ಕೆ ಎಲ್ಲರೂ ಬರೋರು, ಮತ್ತು ಬಂದು ಎಲ್ಲ ಆರ್ಟಿಸ್ಟ್ಗಳು ಮೀಟ್ ಮಾಡ್ಕೊಂಡವರು. ನಾನು ಮತ್ತು ರಾಸ್ ಹೂವಿ ಅಂತ ಹೇಳಿ ಅವರು ತುಂಬ ಫೇಮಸ್ ಆರ್ಟಿಸ್ಟ್, ನಾವೆಲ್ಲ ಕೊಲೀಗ್ಸ್ ಆಗಿದ್ವಿ, ಪಕ್ಕದಲ್ಲೇ ಕೂತ್ಕೊಳ್ತಾ ಇದ್ವಿ. ಹಾಗಾಗಿ ನನ್ನ ಸ್ಪೆಷಾಲಿಟಿ ಏನಂದರೆ, ನನಗೆ ಡೆಕ್ಕನ್ಹರ್ಲ್ಡು, ಪ್ರಜಾವಾಣಿ, ಸುಧಾ, ಮಯೂರಾಗೆ ಮಕ್ಕಳ ಇದಕ್ಕೆ ನನಗೆ ಜಾಸ್ತಿ ಕೊಡೋರು ಇಲ್ಲಸ್ಟ್ರೇಟ್ ಮಾಡೋದಕ್ಕೆ. ಹಾಗಾಗಿ ನಾನು ಮಕ್ಕಳದ್ದು ಜಾಸ್ತಿ ವರ್ಕ್ ಮಾಡ್ತಾ ಇದ್ದೆ. ಮತ್ತು ನಾನು ಪುಸ್ತಕಗಳು ಬರೆದಿದ್ದೀನಿ, ಮತ್ತು ಅವು ಒಂದು 8 ಪುಸ್ತಕ ಮಾಡಿದ್ದೀನಿ ನನ್ನ ಸ್ವಂತದ್ದು. ಇದರಲ್ಲಿ NBT ನ್ಯಾಷನಲ್ ಬುಕ್ ಟ್ರಸ್ಟು ನಮ್ಮದೊಂದು ಪುಸ್ತಕ ಮಾಡಿದೆ, ಅದು 16 ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ. 16 ಭಾಷೆಗಳು ಪಬ್ಲಿಷ್ ಆಗಿದೆ. ನಾವು ಕರ್ನಾಟಕದಲ್ಲಿ ಸಚಿತ್ರಕೋಶ ಅಂತ ಮಾಡಿದ್ದೀವಿ ನಾನು, ಅದು 13ನೇ ರೀಪ್ರಿಂಟ್ ಆಯಿತು. ಹಾಗೆ ಏನೋ ಮಾಡ್ತಾ ಇರ್ತೀವಿ. ಇವರು ಶಾಲಿನಿ ಮೂರ್ತಿ ಅವ್ರದ್ದು ಕಥೆಗಳು ಓದಕ್ಕೆ ಶುರು ಮಾಡಿದ್ಮೇಲೆ, ಇವುದು ಒಂದು ಥರ ಕಥೆ ಅಲ್ಲ, ಯಾವುದೋ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅದೇ ಸಬ್ಜೆಕ್ಟಲ್ಲಿ ಒಂದು 35 ಕಥೆಗಳು ಬರೀತಾರೆ. ಆ ಸಬ್ಜೆಕ್ಟ್ ಒಂದೇ ಒಂದು ಸಬ್ಜೆಕ್ಟ್. ಇವಾಗ ಟ್ರಾವೆಲ್ ಅಂದರೆ ಅದ್ರ ಬಗ್ಗೆನೇ ಒಂದು ಬುಕ್ ಮಾಡಿದ್ದಾರೆ. ಇವಾಗ ಇದೇ ಅನ್ಸುತ್ತೆ, ಅದು ಅದ್ಭುತವಾಗಿದೆ ಕಥೆಗಳು ಅದರಲ್ಲಿ. ನನಗೆ ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನನಗೆ ಇವರು ಬರೆಯುವ ಸುಲಭವಾಗಿ ಬರ್ಬಿಟ್ಟಿರ್ತಾರೆ, ನಮಗೆ ಡ್ರಾಯಿಂಗ್ ಮಾಡಬೇಕಾದ್ರೆ ಹುಡುಕ್ಬೇಕು ಆ ಜಾಗ, ಪರ್ಟಿಕ್ಯುಲರ್ ಆ ಜಾಗನೇ ಹುಡುಕ್ಬೇಕಾಗುತ್ತೆ ನಾನು. ಯಾಕಂದರೆ ಡ್ರಾಯಿಂಗ್ ಮಾಡಿ ರೆಫರೆನ್ಸ್ ಬೇಕಲ್ಲ, ಅಥೆಂಟಿಕ್ ಆಗಿರ್ಬೇಕಲ್ಲ, ಅದು ಸ್ವಲ್ಪ ದೇಶದ ಸರಿಯಾಗಿ. ಅದಕ್ಕೋಸ್ಕರ ಬಟ್ ಎಲ್ಲಾನು ಕಾಸ್ಟ್ಯೂಮು, ಇವಾಗ ಒಂದು ಕ್ಯಾರೆಕ್ಟರ್ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಯಾವ ಥರ ಬಟ್ಟೆ ಹಾಕ್ಕೊಂಡಿರ್ತಾನೆ, ಎಷ್ಟು ವಯಸ್ಸು, ಆ ವಯಸ್ಸಲ್ಲಿ ಮುಖ ಹೇಗಿರುತ್ತೆ, ಮಗು ಮುಖ ಇವಾಗ 13 ವರ್ಷನ 12 ವರ್ಷನ, ಹೀಗೆ ಅದೆಲ್ಲನೂ ನಾವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಒಂದು ಡ್ರಾಯಿಂಗ್ ಮಾಡಬೇಕಾದ್ರೆ. ಅಂಥದ್ದು ಒಂದು 35 ಡ್ರಾಯಿಂಗ್ ಮಾಡಬೇಕು. ಯಾಕಂದರೆ ಕ್ಯಾರೆಕ್ಟರ್ಗಳು ಬೇರೆ ಆಗುತ್ತೆ. ಒಂದೇ ಕ್ಯಾರೆಕ್ಟರ್ ಆದರೆ ಅದು ತುಂಬ ಸುಲಭ ಆಗುತ್ತೆ, ಯಾಕಂದರೆ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತೀವಿ. ಬಟ್ ಇದರಲ್ಲಿ ಏನಾಗುತ್ತೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಬರುತ್ತೆ, ಅವ್ರ ಡ್ರೆಸ್ಸುಗಳು ಚೇಂಜ್ ಆಗುತ್ತೆ, ಈ ಥರದ್ದು ಪ್ರಾಬ್ಲಮ್ಸ್ ಇದೆ. ಆದ್ರೂ ನನಗೆ ಖುಷಿಯಿಂದ ಕೆಲಸ ಮಾಡಿದ್ದೀನಿ ಅನಿಸುತ್ತೆ. ನೀವು ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತೆ. ನನಗೇನೋ ಇಷ್ಟ ಆಯಿತು ನಮ್ಮ ಡ್ರಾಯಿಂಗ್ ಮಾಡಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೆ ಇನ್ನೇನು ಜಾಸ್ತಿ ಹೇಳೋಕ್ಕೆ ಇದು ಕಷ್ಟ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮನಸ್ಸುಗಳನ್ನು ಬೆಸೆಯುವಂಥದ್ದು ಸಾಹಿತ್ಯ. ನಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನು ನಾವು ಹೇಗೆ ಬೇಕಾದ್ರೂ ಬಿತ್ತರಿಸ್ಬೋದು. ಅದು ಪದಗಳ ಮೂಲಕ ಇರ್ಬೋದು, ಹಾಡಿನ ಮೂಲಕ ಇರ್ಬೋದು. ಅದು ಸಾಮಾನ್ಯವಾದ ಮಾತಲ್ಲ. ಬರೆದಿರೋದನ್ನು ಓದಿ ಜೀರ್ಣ ಮಾಡ್ಕೊಳ್ಳಿಕ್ಕೆ ನಮಗೆ ಆಗದಿರುವಂಥ ಕಾಲದಲ್ಲಿ ಇವರು ಬರೆದಿರುವಂಥ ಸಾಹಿತ್ಯವನ್ನು ತಗೊಂಡು ಇವರ ಕಲ್ಪನೆಗೆ ತಕ್ಕಂತೆ, ಇವರ ಕಥೆಗಳಿಗೆ ತಕ್ಕಂತೆ ಅವರ ಮನದಲ್ಲಿ ಒಂದು ಚಿತ್ರವನ್ನು ಸೃಷ್ಟಿಸಿಕೊಂಡು ಅದನ್ನು ಚಿತ್ರರೂಪವಾಗಿ ನಮಗೆ ಕೊಡುವುದಂದ್ರೆ ಅದು ಬಹಳ ದೊಡ್ಡ ಸವಾಲಿನ ಕೆಲಸವೇ ಸರಿ. ಇವರ ಸಾಹಿತ್ಯ ಚಿನ್ನದ ಬಂದಿ ಆದರೆ ಅದಕ್ಕೆ ಹರಡಿನ ಕೆಲಸವನ್ನು ಮಾಡಿದಂಥವರು ಗುಜ್ಜಾರವರು. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಮೆ ಅಂತೇಳಿ ವಾದಿರಾಜರ ಲಕ್ಷ್ಮೀ ಶೋಭನೆಗೆ ಒಂದು ಸಾಲು, ಅಂದರೆ ಗುರುದಂಪತಿಗಳನ್ನು ನೋಡಿದಾಗೆಲ್ಲ ನೆನಪಾಗೋದು ಆ ಸಾಲು. ಇಂತಹ ಯಾವುದೇ ಕಾರ್ಯಕ್ರಮಗಳಿರಲಿ ಬಹಳ ಅತ್ಯಂತ ಪ್ರೀತಿಯಿಂದ ಮಮತೆಯಿಂದ ಬಂದು ಹರಿಸಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಹೋಗ್ತಾರೆ. 3 ಗಂಟೆಗಳ ಕಾಲ ಹಾಗೆ ಕೂತಿರ್ತಾರೆ. ನಮಗೆ ಆಗಲ್ಲ, ನಾವೇ 4 ಸಲ ಎದ್ದೆದ್ದು ಓಡಾಡ್ತೀವಿ. ಹಾಗೆ ನಡೆಸಿಕೊಟ್ಟು ಎಲ್ಲರಿಗೂ ಪ್ರೋತ್ಸಾಹ ಕೊಡುವಂತಹ ದಂಪತಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ರಾಜಲಕ್ಷ್ಮಿ ಅಮ್ಮನವರು ಒಂದೆರಡು ಮಾತುಗಳನ್ನು ಕೇಳಬೇಕು. ಹರೇ ಶ್ರೀನಿವಾಸ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಎಲ್ಲ ಥರದಲ್ಲೂ ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಕ್ಷಣ ನಮಗೆ ನಮ್ಮ ಮನಸ್ಸಿನ ಚಿಂತನೆಗೆ ಅನುಗುಣವಾಗಿ ಶುಭ ದಿನಗಳಾಗುವುದು. ಆದರೆ ಇವತ್ತು ವಿಶೇಷವಾಗಿ ರಾಮದೇವರ ಪ್ರತಿಷ್ಠಾಪನೆ ಆಗಿರೋದು ಅದು ಕಾಕತಾಳೀಯ. ಶಾಲಿನಿ ಯಾವತ್ತೂ ಅಂತ ಕೇಳಿದಾಗ ಗೊತ್ತಿಲ್ಲದೆ ಈ ಡೇಟ್ ಬಂದಿದ್ದು, ಇವತ್ತು ಇಟ್ಕೊಳ್ಳೋಣ ಅಂತ. ಅದು ಈ ಅಯೋಧ್ಯೆಯಲ್ಲಿರುವ ರಾಮ, ಅಂದರೆ ರಾಮನಂತೆ ಈ ಮನೆಯನ್ನು ನಡ್ಸ್ಕೊಂಡ್ ಬಂದಂಥ
ವಿಷ್ಣುಮೂರ್ತಿ ಏರ್ಕಾಡೆ ತಾಯರಿಗೆ ಪರಮ ಪ್ರೀತಿಯಾಗಿದೆ ಅಂತ ನಾನು ಮೊದಲು ಹೇಳೋದು. ನನಗೆ ಶಾಲಿನಿ ಪರಿಚಯ ಆಗಿದೆ ಅವ್ರ ಮಾವನ ಮೂಲಕ. ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಸದಸ್ಯರ ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಆಗಿ ಅವರ ಅಧ್ಯಕ್ಷರಾಗಿದ್ದು, ಮತ್ತು ಒಂದು ಮಹಿಳಾ ಪರಿಷತ್ ಮಾಡಬೇಕು ಅಂದಾಗ ನನ್ನ ಸೊಸೆ ತುಂಬ ಆ್ಯಕ್ಟಿವ್ ಇದ್ದಾಳೆ, ಇದರೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅವಳಿಗೆ ಅಂತ ಹೇಳಿ ಶಾಲಿನಿಯನ್ನು ಪರಿಚಯ ಮಾಡಿಕೊಟ್ಟು ನಮ್ಮ ಮಾಧ್ವ ಮಹಿಳಾ ಪರಿಷತ್ಗೆ ಕರ್ಕೊಂಡು ಬಂದು ಈ ನಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಗಳು ನಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥವರು. ನಮಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತ ಎಲ್ಲರೂ ಬಾಯಲ್ಲಿ ಹೇಳ್ತಾರೆ. ಅದನ್ನು ಕಾರ್ಯತಃ ತಂದು ಮಾಧ್ವ ಮಹಾಮಂಡಲದಲ್ಲೂ ಮತ್ತೆ ಬರೀ ಬೇರೆ ಹೇಳೋದಲ್ಲ, ಮನೆಯಲ್ಲೂ ಅಷ್ಟೇ ಪ್ರೋತ್ಸಾಹವನ್ನು, ವಿಶ್ವಾಸವನ್ನು, ಆದರವನ್ನು ಸೊಸೆಗೆ ಕೊಟ್ಟು ಬೆಳೆಸಿದಂಥವರು ಶ್ರೀ ವಿಷ್ಣುಮೂರ್ತಿ ಏರ್ಕಾಡೆ ತಾಯರು. ಅವರ ಸ್ಮರಣೆ ಇವತ್ತು ಬಹಳ ಮುಖ್ಯ ಅಂತ ಅನಿಸಿ ಮಾಡಬೇಕಾಗಿದೆ. ಅನೇಕ ಸರಿ ಬಂದಿದ್ದೀವಿ ನಾವು ಅವರಿದ್ದಾಗ ಇಲ್ಲಿಗೆ. ಶಾಲಿನಿ ಮೂರ್ತಿಯವರ ಈ ಪುಸ್ತಕದ ಬಗ್ಗೆ ಹೇಳಕ್ಕೆ ಮುಂಚೆ 2 ಮಾತು ಹೇಳಬೇಕು. ಒಂದು ಉತ್ತಮ ಕುಲದ ಹೆಣ್ಣುಮಗಳು ಒಂದು ಉತ್ತಮ ಕುಲವನ್ನು ಸೇರಿದಾಗ ಅಲ್ಲಿ ಸುತ್ತಲೂ ಎಲ್ಲ ಪರಿಸರ ಅವರಿಗೆ ಅನುಕೂಲವಾಗಿ, ಪ್ರೋತ್ಸಾಹವಾಗಿ ಅವರು ವಿಕಸಿತವಾಗೋಕ್ಕೆ ಅವಕಾಶ ಹೇಗಾಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಶಾಲಿನಿ. ಒಳ್ಳೆ ಮನೆ ಹೆಣ್ಮಗಳು, ಒಳ್ಳೆ ಮನೆ ಸೊಸೆ, ಒಳ್ಳೆ ಸೊಸೆಯಾಗಿ ಅತ್ತೆ ಮಾವಂದ್ರಿಗಿದ್ರು, ಒಳ್ಳೆ ಪತ್ನಿಯಾಗಿ ಯಜಮಾನರಿಗೆ, ಒಳ್ಳೆ ಮಾತಿಯಾಗಿ ಮಕ್ಕಳಿಗೆ, ಜೊತೆಯಲ್ಲಿ ಕೇವಲ ಇಷ್ಟೇ ತಮ್ಮ ಬದುಕಲ್ಲ ಅಂತ ಹೇಳಿ ತಮ್ಮ ವೈಯಕ್ತಿಕವಾದಂಥ ಸಾಧನೆಯನ್ನು ಮಾಡಿಕೊಳ್ತಾ ಅವರಲ್ಲಿರುವ ಪ್ರತಿಭೆಗೆ ಒಂದು ರೂಪವನ್ನು ಕೊಡ್ತಾ, ಈ ಪುಸ್ತಕಗಳು ನೋಡೋದು ನನಗೆ ಬಹಳ ಖುಷಿಯಾಗೋದೇನು ಅಂದರೆ ಇದು ನೀಡ್ ಆಫ್ ದ ಅವರ್ ಅಂತ ಹೇಳಬೇಕು ಈ ಟೈಪು. ಯಾಕೆಂದರೆ ಮಕ್ಕಳಿಗೆ ಇವತ್ತು ಬೇಕಾಗಿರುವಂಥದ್ದು ಅವರದೇ ಭಾಷೆಯಲ್ಲಿ ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಸರಳವಾದ ಕನ್ನಡದಲ್ಲಿ ಕಥೆಗಳ ಮೂಲಕವಾಗಿ ವಿಷಯವನ್ನು ತಿಳಿಸ್ಕೊಡುವಂಥ ರೀತಿ ಇದೆಯಲ್ಲ, ಅದು ಅತ್ಯದ್ಭುತವಾದಂಥದ್ದು. ಆ ಕಲೆ ಸಿದ್ಧಿಸಿರೋದು ನಮ್ಮ ಶಾಲೆಯಲ್ಲಿ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಮೊದಲು ಹೇಳಿ. ಸುಮ್ಮನೆ ತಿರುವು ಹಾಕ್ತಿದ್ದೆ. ಎಷ್ಟು ವಿಷಯಗಳು ಇದರಲ್ಲಿ ಈಗ ಸುನಾಮಿಯಿಂದ ಹಿಡಿದು ಜೇಡ್ರ ಬಲೆ ಯಾಕೆ ಕಟ್ಟು ಅನ್ನೋದ್ರಿಂದ ಹಿಡಿದು ಜೇನು ತುಪ್ಪದಕ್ಕೆ ಮಹತ್ವದಲ್ಲಿ ಜೇನುಗಳು ಹೆಂಗೆ ಸಂಗ್ರಹ ಮಾಡುತ್ತೆ ಅನ್ನೋದ್ರಿಂದ ಹಿಡಿದು ಅಬ್ಬಬ್ಬಬ್ಬ ಪ್ರತಿಯೊಂದು ನಾವು ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮೆದುರಿಗೆ ಕಾಣುವಂತಹ ಎಲ್ಲ ವಿಷಯಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿರೋದಲ್ಲದೆ ಅದನ್ನು ಮಕ್ಕಳಿಗೆ ಯಾವ ರೀತಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ತಿಳಿ ಹೇಳಬೇಕು. ಒಂದು ವೈದ್ಯರ ಹತ್ರ ಮಗು ಹೋಗೋದು ಕೂಡ ಒಂದು ಇದಿದೆ, ಕಥೆ ಇದೆ ಇದರಲ್ಲಿ ನೋಡಿದೆ. ಸುಮ್ಮನೆ ಜಸ್ಟ್ ನೋಡ್ತಾ ಇದೆ ಕ್ಲಾಸ್ ಮಾಡುವಾಗ. ಹೀಗೆ ಒಂದೊಂದು ಹೆಜ್ಜೆಯಲ್ಲೂ ಈಗ ಮಕ್ಕಳು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು. ಕೊನೆಗೆ ಅಮೆರಿಕದಲ್ಲಿ ಇವಾಗ ಹಗಲಾಗಿರುತ್ತೆ, ನಮ್ಗೆ ಇಲ್ಲಿ ರಾತ್ರಿ ಆಗಿರುತ್ತೆ, ಯಾಕೆ ಎನ್ನುವಂಥ ಮಕ್ಕಳ ಪ್ರಶ್ನೆಗೆ ಉತ್ತರಗಳು ಕೂಡ ಕಥೆ ಮೂಲಕವಾಗಿದೆ. ಹೀಗೆ ಯಾವುದೇ ಒಂದು ವಿಷಯವನ್ನು ಬಿಟ್ಟಿಲ್ಲದೆ ಇವತ್ತಿನ ದಿನ ನಮ್ಮ ಮಕ್ಕಳು ಏನು ಕಲಿಬೇಕು, ಏನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಸೊಗಸಾಗಿ ಅತ್ಯಂತ ಸರಳವಾಗಿ ಕಥೆಗಳ ಮೂಲಕ ಹೇಳಿ ಅದನ್ನು ಬಿಂಬಿಸಿ ಅದನ್ನು ಇದರಲ್ಲಂತೂ ಚಿತ್ರಪಟ ಕೊಟ್ಟು ಅವ್ರಿಗೆ ಪೇಂಟ್ ಮಾಡಿರೋದು ಹೇಳಿರೋದಿದೆಯಲ್ಲ, ಫುಲ್ ಪ್ರತಿಯೊಬ್ಬರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ, ಆ್ಯಕ್ಟಿವಿಟಿ ಇರುತ್ತೆ. ಅದು ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡಿದರೆ ಬಹುಶಃ ಈ ಥರ ಮಾಡಿರೋ ಶಾಲಿನಿ ಒಬ್ಬರೇ ಪ್ರಥಮ ಅನಿಸುತ್ತೆ ಕನ್ನಡದಲ್ಲಿ. ಅದಕ್ಕೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ, ನಮ್ಮ ಅನೇಕ ಕಾರ್ಯಕ್ರಮಗಳು ಏನು ನಡೆದಿದೆ ಎಲ್ಲದಕ್ಕೂ ಶಾಲಿನಿ ಮೂರ್ತಿಯವರ ಸಹಕಾರ ಬಹಳ ಇದೆ. ವಿಷ್ಣುಮೂರ್ತಿ ಕಡತಾ ಇದು ವಿಪರೀತ ಇತ್ತು ನಮಗೆ. ನಮ್ಮ ಹೆಜ್ಜೆ ಹೆಜ್ಜೆಗೂ ಒಂಥರ ಹೀಗೆ ಆಗಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ ನಮ್ಮನ್ನು ದಾರಿ ತೋರಿಸಿ ಕರ್ಕೊಂಡು ಬಂದರು. ಜೊತೆಗೆ ನಮಗೆ ಶಾಲಿನಿಯನ್ನು ಕೊಟ್ಟರು. ನಮ್ಮ ಸಂಘಕ್ಕೆ ಅತ್ಯದ್ಭುತವಾದಂಥ ಎಲ್ಲದರಲ್ಲೂ ಬೇರೆ ಇನ್ನೇನು ಬೇಕಾಗಿಲ್ಲ. ಜನಕ್ಕೆ ಬೇಕಾಗಿರೋದೇನು ಅಂದರೆ ಇವಾಗ ಮಾರಲ್ ಸಪೋರ್ಟ್ ಬೇಕು ಎಲ್ರಿಗೂ. ಬೇರೆ ಎಲ್ಲದಕ್ಕಿಂತ ಹೆಚ್ಚು ಇಂಥ ಕೆಲಸ ಮಾಡಿ ನೀವು ಮುನ್ನುಗ್ಗಿ ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತ ಬೆನ್ನು ತಟ್ಟುವಂಥ ಜನ ಇದ್ದರೆ ಎಲ್ಲ ಕೆಲಸಗಳು ಸುಗಮವಾಗತ್ತೆ. ಅಂಥ ಕೆಲಸ ಮಹಿಳಾ ಪರಿಷತ್ತಿನಲ್ಲಿ ನಡೆಯೋದಕ್ಕೂ ಕೂಡ ಶಾಲಿನಿ ಮೂರ್ತಿ ಬಹಳ ಸಹಕಾರಿಯಾಗಿದ್ದಾರೆ ಅಂತ ಹೇಳ್ತಾ, ಅವರ ಅನೇಕ ಪ್ರಶಸ್ತಿಗಳು ಬಂದಿದೆ. ರಾಜ್ಯೋತ್ಸವ ಪ್ರಶಸ್ತಿ ಬರಲಿ ಶಾಲಿನಿ ಮೂರ್ತಿಗೆ, ಇನ್ನೂ ಅನೇಕ ಪ್ರಶಸ್ತಿಗಳಿಗೆ ಆಕೆ ಭಾಜನರಾಗಿದೆ ಅಂತ ಹೇಳ್ತಾ, ಎಲ್ಲದಕ್ಕೂ ಮೂಲ ಕಾರಣರಾಗಿ
ಪ್ರತಿಯೊಬ್ಬ ವ್ಯಕ್ತಿ ಹಿಂದೆ ಅವರ ಪತ್ನಿ ಇರ್ತಾರೆ, ಆದರೆ ಇಲ್ಲಿ ಪತ್ನಿ ಹಿಂದೆ ಅವರ ಪತಿ ಇದ್ದಾರೆ. ಅತ್ಯದ್ಭುತವಾಗಿ ಅವರು ಮನೆಯನ್ನ ಹೆಂಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದಾರೋ ಅದ್ರ ಜೊತೆಯಲ್ಲಿ ಅವರು ವೈಯಕ್ತಿಕವಾಗಿ ಬೆಳೆದು ಅವ್ರ ಮುಂದೆ ಬರೋದಕ್ಕೆ ಸಹ ಬಹಳ ಅವರು ವಿಶೇಷವಾದಂತಹ ಸಹಕಾರ ಕೊಡ್ತಿದ್ದಾರೆ. ಅವ್ರಿಗೂ ವಿಶೇಷವಾದಂತಹ ಅಭಿನಂದನೆಗಳು ಹೇಳ್ತಾ, ಈ ಇಬ್ಬರು ತಂದೆ ತಾಯಿಗಳ ಮಧ್ಯದಲ್ಲಿ ಬಂದಿರುವಂತಹ ವೈಷ್ಣವಿ ವೈದೇಹಿ ಏನಿದಾರಲ್ಲ, ಅವರು ತುಂಬಾ ಅಪರೂಪದ ಮುದ್ದು ಹೆಣ್ಮಕ್ಳು ನನ್ನ ದೃಷ್ಟಿ. ಯಾಕೆಂದ್ರೆ ತುಂಬಾ ಒಂಥರ ನಾನು ಹೆಚ್ಚು ನೋಡಿದ್ದೆ ವೈಷ್ಣವಿನ ನಮ್ಮ ಏರ್ಕಾಡುತ್ತಾ ಇರೋ ಒಂದು ಕಾರ್ಯಕ್ರಮದಲ್ಲಿ. ಆಗ ಮಾತಾಡಿ ಕೇಳಿದಾಗಲೇ ಮನೆಯಲ್ಲಿ ತಂದೆ ತಾಯಿಗಳು ಅಜ್ಜಿ ತಾತ ಯಾವ ರೀತಿ ಇರ್ತಾರೆ ಅನ್ನೋದ್ರ ಮೇಲೆ ಮಕ್ಕಳ ಸಂಸ್ಕಾರ ಬೆಳೆಯುತ್ತೆ. ಅಂಥ ಉತ್ತಮ ಸಂಸ್ಕಾರವನ್ನ ಇವರಿಗೆ ಕೊಟ್ಟಿದ್ದಾರೆ ಅವರೆಲ್ಲ. ಅವತ್ತಿನ ದಿನ ವೈಷ್ಣವಿ ನನಗೆ ಇವತ್ತು ಜ್ಞಾಪಕ ಇದೆ. ತಾತನ ಬಗ್ಗೆ ಮಾತಾಡ್ತಾ ತುಂಬ ಭಾವುಕಲಾಗಿದ್ರು. ಶಿ ವಾಸ್ ವೆರಿ ಎಮೋಷನಲ್ ದಟ್ ಡೇ ಅಲ್ವಾ? ತುಂಬ, ಯಾಕೆಂದ್ರೆ ಯಾವ ರೀತಿ ಇದ್ವಿ ಅಂತ ಹೇಳಿ ಮಾಡಿದ್ರು. ಆ ಥರದಲ್ಲಿ ಮನೆಯಲ್ಲಿ ಒಂದು ಸಾಂಸಾರಿಕವಾದಂತಹ ವಾತಾವರಣ ಹೇಗಿರಬೇಕು, ತಂದೆ ತಾಯಿಗಳ ಪಾತ್ರ ಏನು, ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರೋದ್ರಿಂದ ಆ ಅನುಭವದ ಮೂಸೆಯಿಂದ ಬಂದಂತಹ ಪುಸ್ತಕ ಇದು ಅಂತ ನಾನು ಭಾವಿಸ್ತೀನಿ. ಹೆಜ್ಜೆ ಹೆಜ್ಜೆಗೂ ಮಕ್ಕಳನ್ನ ತಿದ್ದಿ ಹೆಂಗೆ ಬೆಳೆಸಿದ್ರು ಎಲ್ಲ ಮಕ್ಕಳಿಗೂ ಅದರ ಪರಿಚಯ ಆಗಲಿ ಇದು ಮಾಡಿದರೆ. ಮತ್ತೊಮ್ಮೆ ಶಾಲಿನಿಗೆ ಅಭಿನಂದನೆ ಹೇಳಿ ರಾಜಲಕ್ಷ್ಮಿ ಮಾತಾಡ್ತಾ ಹೇಳಿದರು. ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆ ಹಾಗೂ ಪೇಜಾವರ ಶ್ರೀಗಳಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಂಥವರು ವಿಷ್ಣುಮೂರ್ತಿ ಏರ್ಕಾಡಿತ್ರ ಅಜ್ಜ ಅವರು. ಒಂದು ವಿದ್ಯಾಪೀಠದಂತಹ ಸಂಸ್ಥೆ ಕಲ್ಯಾಣಿ ರಾಯರ ಮಠದಲ್ಲಿ ಒಂದು 5 ಮಕ್ಕಳಿಂದ ಪ್ರಾರಂಭ ಮಾಡಿದ್ದ ಪೇಜಾವರ ಶ್ರೀಗಳ ವಿದ್ಯಾಪೀಠವನ್ನು. ಅದು ಇವತ್ತು ಸಾವಿರಾರು ಮಕ್ಕಳನ್ನು ಬೆಳೆಸಿ ದೊಡ್ಡ ವಿದ್ವಾಂಸರನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟು ಇವತ್ತು ರಾಮಜನ್ಮಭೂಮಿ ನಮ್ದಾಯಿತು, ರಾಮ ಮಂದಿರ ನಿರ್ಮಾಣ ಆಯಿತು. ಆದರೆ ರಾಮರಾಜ್ಯ ಆಗಬೇಕಾದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ರಾಮ ನೆಲೆಗೊಳ್ಳಬೇಕು. ಹಾಗಿದ್ದಾಗ ನಮಗೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬರಬೇಕಾದ್ರೆ ಗುರುಕುಲದ ಪದ್ಧತಿಯಲ್ಲಿ ಶಿಕ್ಷಣ ನಡೆದಾಗ ಮಾತ್ರ ಇದೆಲ್ಲ ಸಾಧ್ಯ. ಅಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಪೇಜಾವರ ಶ್ರೀಗಳು. ಅಂತ ಪೇಜಾವರ ಶ್ರೀಗಳಿಗೆ ಆ ವಿದ್ಯಾಪೀಠದಂತಹ ದೊಡ್ಡ ಸಂಸ್ಥೆಗೆ ಗಟ್ಟಿಗಿರಬೇಕು. ಸುಮ್ಮನೆ ನಮ್ಮ ಯಾರ್ಯಾರೋ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಏರ್ಕಾಡಿದ್ರೆ ಅಜ್ಜ ಮಾತ್ರ ನಿಭಾಯಿಸಲಿಕ್ಕೆ ಸಾಧ್ಯರಾಗಿದ್ರು. ಈಗ ಆ ಸ್ಥಾನವನ್ನು ಯಾರಿಂದಲೂ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ. ನಿಜಕ್ಕೂ ಈ ಸಮಯದಲ್ಲಿ ಅವರನ್ನು ಸ್ಮರಿಸಿಕೊಳ್ಳಲೇಬೇಕು. ಇನ್ನು ನಮ್ಮ ಅಖಿಲ ಭಾರತ ಮಾಧ್ವ ಮಹಾಮಂಡಳಕ್ಕೆ ಮಹಿಳಾ ಪರಿಷತ್ತಿಗೆ ಅಧ್ಯಕ್ಷರಾಗಿರುವಂಥವರು ನಮ್ಮ ರಾಜಲಕ್ಷ್ಮಿ ಪಾರಸಾರಥಿಯವರು. ಇವರು ನಮ್ಮ ಪ್ರೀತಿಯ ಉಪಾಧ್ಯಕ್ಷರು. ನಮಗೆ ಹಾಗೆ ಇವ್ರ ಮೇಲೆ ಭಾರಿ ಪ್ರೀತಿ. ಏರ್ಕಾಡಿತ್ರ ಅಜ್ಜ ವಿದ್ಯಾಪೀಠಕ್ಕೆ ಬಂದರೆ ಎಲ್ಲರೂ ಕಡಗಡ ನಡುವವರು ಮಾಧ್ವ ಮಂಡಳದಲ್ಲಿ ಇವತ್ತು ಇದ್ದಾರೆ. ಈ ಮಾತನ್ನು ನಾವು ಎಲ್ಲರೂ ನಾನು ಹೇಳ್ತೀನಿ. ಬಂದ್ರು ಅಧ್ಯಕ್ಷರು ಬಂದ್ರು ಅಂದರೆ ಎಲ್ಲರೂ ತರಬಿಡ್ತಿದ್ರು. ಆದರೆ ನನಗೆ ಪ್ರೀತಿ ಅಜ್ಜ ಅವ್ರ ಕೈ ಹಿಡ್ಕೊಂಡು ನಾನು ಬರ್ತಿದ್ದೆ. ಅದು ಒಂದು ರೀತಿ ಹೊಟ್ಟೆ ಉರಿ ಆಗ್ಬಿಟ್ಟಿತ್ತು ಎಲ್ರಿಗೂ. ನಾವು ಮನಸ್ಸುಗಳನ್ನು ಪ್ರೀತಿಯಿಂದ ನೋಡ್ತೇವೆ. ನಾವು ಅಧಿಕಾರದಿಂದ ಅಥವಾ ಇನ್ಯಾವುದೇ ರೀತಿಯಿಂದ ನೋಡಲಿಕ್ಕೆ ನಾವು ಉಡುಪಿಯಲ್ಲೇ ನಾವು ಹುಟ್ಟಿ ಬೆಳೆದಿದ್ದಾಗಿದ್ದರಿಂದ ಉಡುಪಿಯವ್ರ ಮೇಲೆ ಒಲವು ಜಾಸ್ತಿ ನಮಗೆ. ಹಾಗಾಗಿ ನಾವು ಅಜ್ಜನ ಈ ಕ್ಷಣದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಅಮ್ಮ ಹೇಳಿದ ಹಾಗೆ ದಂಪತಿಗಳಾಗಲಿ ಅವರ ಮುದ್ದು ಮಕ್ಕಳಾಗಲಿ ಅವರನ್ನ ನೋಡಿ ನಮಗೊಂದು ಇಡೀ ಒಂದು ಸಮಾಜಕ್ಕೆ ಆದರ್ಶವಾದ ಕುಟುಂಬ ಅಂತಲೇ ನಾವು ಹೇಳಬೇಕಾಗತ್ತೆ. ಇದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಿದಂತಹ ರಾಜಲಕ್ಷ್ಮಿ ಅಮ್ಮನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಅರುಳುಮಲ್ಲಿಗೆ ಪಾರಸಾರಥಿ ಗುರುಗಳು ಇದ್ರ ಬಗ್ಗೆ ಮಾತಾಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವ್ಯೋಂತ ಪ್ರವಿಶ್ಯ ಮಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವತಾಂ ಅನ್ಯಾನ್ ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಯೋಧ್ಯೆಯ ರಾಮಚಂದ್ರ ದೇವರ ಪಾದಪದ್ಮಗಳಿಗೆ ಶ್ರದ್ಧೆ ಭಕ್ತಿ ಗೌರವದಿಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಎಲ್ಲ ದೇವತೆಗಳಲ್ಲಿ ಋಷಿ ಮುನಿಗಳಲ್ಲಿ ಸಾಧು ಸಂತರಲ್ಲಿ ಸಂತರಲ್ಲಿ ದೂತ ಅವಧೂತರಲ್ಲಿ ಬಂದಿರತಕ್ಕಂಥ ತಮ್ಮಲ್ಲಿ ನನ್ನ ಭಕ್ತಿ ನಮಸ್ಕಾರ ಮಾಡ್ತಾ, ಶಾಲಿನಿ ಮೂರ್ತಿಯವರ ಕಥೆಗಳ ತೋರಣ ಅನ್ನತಕ್ಕಂಥ ಪುಸ್ತಕದ ಒಳಗಿರತಕ್ಕಂಥ ಪೂರ್ಣದ ಬಗ್ಗೆ ನಾನು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ವಂದನೆ ಸಲ್ಲಿಸ್ತಾ, ಈ ಮನೆ ನನಗೆ ದಶಕಗಳ ಒಂದು ಆತ್ಮೀಯವಾಗಿರತಕ್ಕಂಥ ತಾಣ. ತುಂಬ ವರ್ಷದ ಹಿಂದೆ 3 ದಶಕ ಆಗಿರಬೇಕು, ಮುಂಬೈಗೆ ಹೋಗಿದ್ದೆ. RV ಮೂರ್ತಿ ಅಂತ ಕಾಮರ್ಸ್ ಮ್ಯಾಗಝೀನ್ ಎಡಿಟರ್ ಆಗಿದ್ದರು. ಅವರು ಅಖಿಲ ಭಾರತ ಮಾಧವ ಮಂಡಲ ಅವ್ರ ಮನೆ ಇಟ್ಕೊಂಡಿದ್ದರು.
ಅವರು ನಾಳೆ 10 ಏನೋ ಪ್ರಾಬ್ಲಮ್ ಇದೆಯಾ ನಿಮ್ಮದು? ಏನಿಲ್ಲ ಅಂತೆ. ನಾನು ಒಬ್ಬರು ಭೇಟಿ ಮಾಡಿಸ್ತೀನಿ ಬನ್ನಿ ಅಂತ ಅವರು ಕರ್ಕೊಂಡು ಹೋದ್ರು ಅವ್ರಿಗೆ ಮೂರ್ತಿಗಳು. ಅದಕ್ಕೆ ಕರ್ಕೊಂಡೋಗಿ ಒಬ್ಬರನ್ನ ಪರಿಚಯ ಮಾಡಿಸಿದ್ರು. ಇವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಚೇರ್ಮನ್ನು ವಿಷ್ಣುಮೂರ್ತಿ ಯರಕಾಡ್ತಾಯ ಅಂತ ಅಂದ್ಬಿಟ್ಟು ಈಸ್ ದ ಪ್ರೈಡ್ ಆಫ್ ದಿ ಎಂಟೈರ್ ಮಾಧ್ವ ಕಮ್ಯುನಿಟಿ. ಎಂಥ ಹೈಯರ್ ಪೊಸಿಷನ್ ಇದ್ದಾರೆ, ನಮ್ಗೆ ಆತ್ಮೀಯರು ಪರಿಚಯ ಮಾಡಿಸಿದ್ರು. ಹಿ ವಾಸ್ ಸ್ಟಿಲ್ ಇನ್ ಸರ್ವಿಸ್. ನನ್ನ ಪರಿಚಯನೂ ಮಾಡಿಸಿದರು. ಆಮೇಲೆ ಯರಕಾಡ್ತಾಯರು, ಆರ್ ಯು ಸ್ಟಾರ್ಟಿಂಗ್ ಎನಿ ವೆಂಚರ್? ಇಫ್ ಯು ನೀಡ್ ಎನಿ ಅಸಿಸ್ಟೆನ್ಸ್, ಯು ನೀಡ್ ಜಸ್ಟ್ ಟಚ್ ಮೀ, ಕಾಂಟ್ಯಾಕ್ಟ್ ಮೀ, ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಆ ಮೂರ್ತಿಗಳು ಹೇಳಿದ್ದಾರೆ ಅಂದಮೇಲೆ ನೋ ಪ್ರಾಬ್ಲಮ್. ನಾನು ಹೇಳಿದೆ, ನಾನು ಕಾಲೇಜ್ ಪ್ರೊಫೆಸರ್ ಆಗಿದೆ, ಇನ್ನೇನು ಬಿಸ್ನೆಸ್ ಸ್ಟಾರ್ಟ್, ಈ ವಯಸ್ಸಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿರಿ, ಮಾಡೋದಿಲ್ಲ. ಇಲ್ಲ ಅದಕ್ಕೆ ಅಂತಲ್ಲ, ಯಾತಿಗಾರು ಎನಿ ನೀಡ್ ಯು ಕಾಂಟ್ಯಾಕ್ಟ್ ಮೀ ಅಂತಂದರು. ಆಮೇಲೆ ಅರವಿಂದಮೂರ್ತಿಗಳು ಹೇಳಿದರು, ಮಲೇಷ್ಯಾದಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕು ಅಷ್ಟು ಅದ್ಭುತವಾದ ಉಚ್ಛ್ರಾಯ ಸ್ಥಿತಿಗೆ ಬರೋದಕ್ಕೆ ಸಿಂಗಲ್ ಹ್ಯಾಂಡೆಡ್ಲಿ ಹ್ಯಾಸ್ struggled. He is mainly instrumental in making it internationally renowned bank ಅಂತ ಎಲ್ಲ ಅವ್ರ ಬಗ್ಗೆ ಹೇಳಿದ್ರು. ಸಂತೋಷ ಆಯಿತು ನನಗೆ. ಅದಾದ ನೆಕ್ಸ್ಟು ಬೆಂಗಳೂರಿನಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಅಧ್ಯಕ್ಷರಾಗಿ, ಅಖಿಲ ಭಾರತ ಮಾತೃ ಮಂಡಳಿ ಅಧ್ಯಕ್ಷರಾಗಿ ಯರಕಾಡ್ತಾಯ ಬಂದರು. ರಿಟೈರ್ಡ್ ಆಯಿತು. ಬಂದಮೇಲೆ ನಾನು ರಾಜಲಕ್ಷ್ಮಿ ಎಕ್ಸಿಕ್ಯೂಟಿವ್ ಕಮಿಟಿಲಿ ರೆಗ್ಯುಲರ್ ಆಗಿ 36 ವರ್ಷದಿಂದ ಇದ್ದೀವಿ. ಸೊ ವಿ ಬಿಕೇಮ್ ಕ್ಲೋಸ್ ಟು ಹಿಮ್. 94-95 ನನಗೆ ವಿದೇಶಕ್ಕೆ ಹೋಗತಕ್ಕಂಥ ಒಂದು ಅವಕಾಶ ಸಿಕ್ತು ಪ್ರವಚನಗಳು ಮಾಡೋದಕ್ಕೆ. ಆದರೆ ದುಡ್ಡಿಲ್ಲ. ಅವರು ಇನ್ವಿಟೇಷನ್ ಕೊಟ್ಟಿದ್ದಾರೆ ಅರಿಜೋನಾ ಕನ್ನಡ ಸಂಘದಿಂದ, ನೀವು ಬಂದು ಒಂದು ಲೆಕ್ಚರ್ ಮಾಡಿಕೊಂಡು ವಾಪಸ್ ಹೋಗಬೇಕು. ಅಲ್ಲಿ ಫಿನಿಕ್ಸ್ ಏರ್ಪೋರ್ಟ್ ತಲುಪೋವರೆಗೂ ಚಾರ್ಜ್ ನೀವು ಹಾಕ್ಕೊಂಬರ್ಬೇಕು. ಇಲ್ಲಿ ಇಳಿದ ತಕ್ಷಣ ಇಲ್ಲಿಂದ ಕಳಿಸೋವರೆಗೂ ಜವಾಬ್ದಾರಿ ನಮ್ಮದು. ಯೂಶಲಿ ದಟ್ ಈಸ್ ದ ಟರ್ಮ್ ಅಂದರು. ಅದು 55,000 ಟಿಕೆಟ್ ಇತ್ತು. ಅಲ್ಲಿ ಪ್ರಪಂಚವೆಲ್ಲ ಹೆಣಗಾಡದೆ ಕಾಸು ಸಿಕ್ಕಿಲ್ಲ. ಆವಾಗೇ ನಮ್ಗೆ 700-800 ಸಂಬಳ ಬರ್ತಾಯಿತ್ತು. ಮನೆ ಇರಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ, ಬೇಡ ಅವಕಾಶ ಇದೆ, ಹೋಗು ಈಗ ಮಾಡೋದಕ್ಕೆ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ MES ಕಾಲೇಜ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 30,000 ಲೋನ್ ಕೊಟ್ಟರು. ಇರೋದೆಲ್ಲ ಅಡ್ಜಸ್ಟ್ ಆಯಿತು. ಒಂದು 5,000 ಶಾರ್ಟ್ ಆಯಿತು. ಯರಕಾಡ್ತಾಯರು ಬಂದಿದ್ದರು ವಿದ್ಯಾಪೀಠಕ್ಕೆ. ಸರ್ ಒಂದು 5-6 ಸಾವಿರ ಶಾರ್ಟ್ ಬರ್ತಾಯಿದೆ. ಸಾಯಂಕಾಲ ಏನು ಕೆಲಸ ನಿಮ್ಮದು? ಸ್ಟೈಲ್. ಆಮೇಲೆ ಏನಿಲ್ಲ ಅಂದರೆ ಸಾಯಂಕಾಲ ಮನೆಗೆ ಬಂದುಬಿಡಿ. ಇಲ್ಲಿಗೆ ಬಂದು ಈ ಮನೆಗೆ ಬಂದೆ, ಕೂತ್ಕೊಂಡ್ರು. ಈ ಥರದ ಪೆಟ್ಟಿಗೆ ಒಂದು ಇದೇನೋ ಏನಿತ್ತು, ವುಡನ್ ಪೆಟ್ಟಿಗೆ ಕೆಳಗಡೆ ಕೆಳಗಡೆ ಕೂತಿದ್ರು. ಆಮೇಲೆ ಕೆಳಗಡೆ ಕೂತ್ಕೊಂಡು ಆ ಪೆಟ್ಟಿಗೆ ತೆಗೆದುಬಿಟ್ಟು 5,000 ರೂಪಾಯಿ ಎಣಿಸ್ಕೊಟ್ರು. ಎಂಥ ಆಶೀರ್ವಾದ ನಿಮ್ಮದು. ವಿದ್ಯಾಮಾನ್ಯರು, ವಿಶೇಷ ತೀರ್ಥರು ಅವರಿಬ್ಬರು ನಿಮ್ಮ ಇಷ್ಟು ಅನುಗ್ರಹ ಮಾಡಿದ್ದಾರೆ. ಅವರು ಇಬ್ಬರನ್ನು ಹೃದಯದಲ್ಲಿ ಕೂಡಿಸ್ಕೊಂಡಿದ್ದೀರಾ. ನೀವು ಇದನ್ನು ಕೊಡ್ತಿದ್ದೀರಾ ಅಂತಂದರೆ ವಿದ್ಯಾಮಾನ್ಯರ, ವಿಶ್ವೇಶ ತೀರ್ಥರ ಅನುಗ್ರಹ ನನಗೆ ಆಯಿತು ಅಂತಲೇ ಸಕ್ಸಸ್ ಆಗುತ್ತೆ. ಸಕ್ಸಸ್ ಅಲ್ರಿ, ಯಶಸ್ವಿ ಆಗ್ತೀರಾ, ಶ್ರೇಯಸ್ಸ ಆಗುತ್ತೆ ನಿಮಗೆ. ತಗೊಳ್ಳಿ ಕೊಟ್ಟರು. ಐ ಡೋಂಟ್ ಫರ್ಗೆಟ್ ದಟ್ ರೆಡಿ ಫಾರ್ ದಟ್. ವಿತ್ ಅನ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಐ ರಿಮೆಂಬರ್. ನೆಕ್ಸ್ಟು ನನ್ನ ಮಗ ದೀಪಕ್ಕು BE ಮಾಡಿದೆ. BE ಮಾಡಿದ ಮೇಲೆ ನಾನು ಮಾತಾಡ್ತಾಯಿದ್ದೆ, ಏನು ಮಾಡ್ತೀಯ ಮಗ ಅಂತ. BE ಆಯಿತು, ನೀವು ಕೆಲಸಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ಸಿಗ್ತಾ? ಇನ್ನೂ ಇಲ್ಲ. ಅಶೋಕ್ ಹೇಳ್ತೀನಿ ನಾನು, ಕಳಿಸಿ. ಮಗನಿಗೆ ಹೇಳಿದರು. ಅಶೋಕ್ ಮೂರ್ತಿ ಅವರ ಕಂಪನಿಯಲ್ಲಿ ನನ್ನ ಮಗ ಕೆಲಸ ಮಾಡ್ತಿರೋವಾಗಲೇ ಅಮೇರಿಕಾಯಿಂದ ಆಫರ್ ಬಂತು, ಹೋದ. ಈಗ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಮಗ ಸೊಸೆ. ಆನಂತರದಲ್ಲಿ ಎಲ್ಲ ಅಖಿಲ ಭಾರತ ಮಾಧ್ಯಮ ತತ್ವಜ್ಞಾನ ಸಮ್ಮೇಳನಗಳಲ್ಲೂ ನಾವು ಯರಕಾಡ್ತಾಯರ ಬಲಗೈಯಾಗಿರ್ತಾ ಇದ್ವಿ. ಇವತ್ತು ವಿದ್ಯಾಪೀಠ ಏನಾದರೂ ಅಖಿಲ ಭಾರತ ಮಟ್ಟದ ಆಲ್ ಇಂಡಿಯಾ ಲೆವೆಲ್ನ ಅಷ್ಟು ಸ್ಟೇಚರು, ಅಷ್ಟು ಕ್ರೆಡಿಬಿಲಿಟಿ, ಅಷ್ಟು ರೆಪ್ಯುಟೇಷನ್ನು, ಅಷ್ಟು ರಿಸೋರ್ಸಸ್ ಬಂದಿದೆ ಅಂತಂದರೆ ಮೇಯ್ನ್ಲಿ ಯರಕಾಡ್ತಾಯರು ಹಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಸ್ಟ್ರೆಂಥನಿಂಗ್ ಇಟ್. ಅಖಿಲ ಭಾರತ ಮಾಧ್ಯಮ ಮಹಾಮಂಡಲಕ್ಕೂ ಕೂಡ ಇಷ್ಟೊಂದು ಬ್ರಾಂಚುಗಳು, ಇಷ್ಟೊಂದು ಹಾಸ್ಟೆಲ್ಸ್ಗಳು, ಇಷ್ಟೊಂದು ಸ್ಪ್ರೆಡಿಂಗ್ ಆಯಿತು ಅಂತಂದರೆ ಬಿಕಾಸ್ ದಿ ವಿಷನ್. ಅವ್ರಿಗೆ ಕನ್ಸರ್ನ್ ಎಷ್ಟಿತ್ತು ಅಂದರೆ, ಫಾರಿನಲ್ಲಿ ಯಾರ್ಯಾರು ಅವ್ರಿಗೆ ಪರಿಚಯ ಇದ್ದಾರೋ ಅವ್ರದ್ದೆಲ್ಲ ಅಡ್ರೆಸ್ ತೊಗೊಂಡು ಭಾರತೀಯ ರಮಣಾಚಾರ್ಯ ಕರೆದು ಫಾರಿನವ್ರಿಗೆ ಅಡ್ರೆಸ್ ಕೊಡ್ರಿ, ನನ್ನ ಕರ್ತಾರೆ ಈ ಫಾರ್ ಅಡ್ರೆಸ್ ತೊಗೊಂಡು ಪರ್ಸನಲ್ ಲೆಟ್ರ್ ಬರೆಯೋರು.
ಪೇಜಾವರ ಸ್ವಾಮಿಗಳು ತುಂಬ ದೊಡ್ಡ ಕೆಲಸ ಮಾಡ್ತಿದ್ದಾರೆ, ವಿದ್ಯಾಪೀಠದ ನಾವು ಬಲಗೊಳಿಸ್ಬೇಕು, ಎಷ್ಟಾದರೂ ಅಷ್ಟು ನೀವು ಫಂಡ್ ರೈಸ್ ಮಾಡಿ ಕಳಿಸಿ ಅಂತ ಅಂದ್ಬಿಟ್ಟು ಬರೆಯೋರು. ಯಾರಿಗೆ ಕನ್ಸರ್ನ್ ಇರುತ್ತೆ ಅಷ್ಟು ಡೆಡಿಕೇಟೆಡ್ ಆಗಿ, ಡಿವೋಟೆಡ್ ಆಗಿ, ಕಂಪ್ಲೀಟ್ಲಿ ವಿದ್ಯಾಪೀಠಕ್ಕೆ ಮಧು ಮಹಾಮಂಡಲಕ್ಕೆ ಹೃದಯವನ್ನು ಕೊಟ್ಟು ಅವರು ಸೇವೆ ಮಾಡಿದ್ದಾರೆ. ವಿ ಹ್ಯಾವ್ ಟು ರಿಮೆಂಬರ್ ದಟ್ ವಿತ್ ಅನ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ಅವರಿಗೆ ಮೊದಲು ನಮಸ್ಕಾರ. ಎರಡನೇದು, ಶಾಲೆಯಲ್ಲಿ ಕಂಡ್ರೆ ತುಂಬ ಪ್ರೀತಿ ಆಗುತ್ತೆ, ವಿಪರೀತ ಪ್ರೀತಿ, ಹೆಮ್ಮೆ ಬೇರೆ. ಶಿ ಈಸ್ ದ ಪ್ರೈಡ್ ಆಫ್ ದಿ ಫ್ಯಾಮಿಲಿ ಅನ್ನೋ ಥರ ಭಾವನೆ ಅವರಿಗೆ. ಮೂರನೇದು, ನಾನು ಥರ ಮಾತಾಡುವಾಗ ನಮ್ಮ ಮೊಮ್ಮಗಳು ಏನು ರಿಸರ್ಚ್ ಮಾಡ್ತಾಳ್ರಿ, ಯೋ ಗ್ರೇಟ್ ಸ್ಕಾಲರ್ಸು, ವೆಟ್ರನ್ಸು, ಸ್ಟಾಲ್ವರ್ಡ್ಸೇ ಮಾಡಿಲ್ಲ ಅವಳು, ಲ್ಯಾಂಗ್ವೇಜಲ್ಲಿ ಎಷ್ಟು ಮಾಡಿದಳಪ್ಪ ಒಬ್ಬೊಬ್ಬೊಬ್ಬ ಅಂತಂದ್ರು. ಒಂದಿನ ಬಂದು ಇಲ್ಲಿ ಅವಳನ್ನ ಕರೆದು, ಸೊ ಶಿ ವಾಸ್ ದ ಫೇವರೇಟ್ ಆಫ್ ವೆಂಕಟರಾಯ. ಈ ಮನೆ ಜೊತೆನಲ್ಲಿ ನನಗೆ ಸಂಸ್ಕಾರವಂತ ಮನೆ ಇದು, ತುಂಬ ಸಂಸ್ಕಾರದ ಮನೆ ಇದು. ಎರಡನೇದು, ಶಾಲಿನಿ ಅವ್ರ ತಾಯಿ ಎಂಥ ಸಂಸ್ಕಾರವಂತೆ ಅಂದರೆ, ಶಾಲಿನಿ ಹ್ಯಾಸ್ ರಿಟನ್ ಎ ಬುಕ್, ಅಜಾತಶತ್ರು ಅಂತ ಅವರ ಅಣ್ಣನ ಬಗ್ಗೆ ಬರ್ತಿದ್ದಾರೆ, ಸೋದರನ ಬಗ್ಗೆ ಬರ್ತಿದ್ದಾರೆ. ಒನ್ ಆಫ್ ದಿ ಅನ್ಫರ್ಗೆಟಬಲ್ ಅಂಡ್ ಮೆಮೊರಬಲ್ ಕ್ಯಾರೆಕ್ಟರ್ಸ್ ಆಫ್ ಕರ್ನಾಟಕ ಪಾಲಿಟಿಕ್ಸ್. ಅಷ್ಟು ಸಿನ್ಸಿಯರ್ ಆಗಿ, ಅಷ್ಟು ಡೆಡಿಕೇಟೆಡ್ ಆಗಿ, ಅಷ್ಟು ಪ್ರೋ ಪೀಪಲ್ ಆಗಿ, ಅಷ್ಟು ಪ್ರೋ ಲೈಫ್ ಆಗಿ ಜೀವ ತೇದು ಬಿಟ್ಟು ಜನಗಳಿಗೆ ಸೇವೆ ಮಾಡಿರತಕ್ಕಂಥ ಪುಣ್ಯಾತ್ಮ ಮಹಾತ್ಮ ಅವರ ಸೋದರ. ಏನೋ ದುರ್ದೈವ, ಏನೋ ಒಂದು ಆಯಿತು. ಆದರೆ ಆತ ಹೋದ ಮೇಲೆ ಈಕೆ ಆ ಊರಿಗೆ ಹೋಗಿ ಆ ಜನಗಳನ್ನ ಮೀಟ್ ಮಾಡಿ, ಯಾರ್ಯಾರು ಅವ್ರ ಜೊತೆ ಇದ್ದವ್ರು ಮೀಟ್ ಮಾಡಿ, ಎಲ್ಲ ಫಸ್ಟ್ ಹ್ಯಾಂಡ್ ಆ್ಯಂಡ್ ಅಥೆಂಟಿಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಅದಕ್ಕೆಲ್ಲ ಒಂದು ಫಾರ್ಮೇಟ್ ಕೊಟ್ಟು, ಅದಕ್ಕೆ ರೀಡಬಲ್ ಪ್ರೋಸ್ ಮಾಡಿ, ಅದನ್ನು ಒಂದು ಒಳ್ಳೆ ಸಾಹಿತ್ಯ ಕೃತಿಯನ್ನಾಗ ಮಾಡಿ, ಅಜಾತಶತ್ರು ಅಂತ ಮಾಡಿ, ಧಾರವಾಡದಲ್ಲಿ ನನ್ನ ಕರೆಸಿ ಅದನ್ನು ರಿಲೀಸ್ ಮಾಡಿಸಿದ್ರು. ಅಂದರೆ ಇಮ್ಯಾಜಿನ್ ಹೌ ಗ್ರೇಟ್ ಶಿ. ಎಂಥ ಒಳ್ಳೆ ಪುಸ್ತಕ ಬರೆದಿದ್ದಾರೆ ಅಂತಂದರೆ, ರಿಚ್ ಟ್ರಿಬ್ಯೂಟ್ ದಟ್ ಶಿ ಹ್ಯಾಸ್ ಪೇಡ್ ಟು ಹರ್ ಬ್ರದರ್, ಬಟ್ ನಾಟ್ ಮಿಯರ್ಲಿ ದ್ಯಾಟ್. ಕರ್ನಾಟಕದ ಎಲ್ಲರೂ ಓದಬೇಕಾಗಿರೋ ಪುಸ್ತಕ. ನನ್ನ ದೇಶ, ನನ್ನ ರಾಷ್ಟ್ರ, ನನ್ನ ಪ್ರಜೆಗಳು, ಇವರಿಗೆ ನಾನು ಏನಾದರೂ ಮಾಡಬೇಕು ಅಂತ ಪ್ರತಿ ಕ್ಷಣ ಜೀವ ತಹತಹಿಸ್ತಾ ಇದ್ದಂಥ ಒಂದು ಜೀವ, ಅದು ಇವರು ಸೋದರ. ಈಕೆ ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಚೆನ್ನಾಗಿದ್ದೀವಲ್ಲ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ಕೊಂಡು, ಉಡುಪಿ ಅಡುಗೆ ಮಾಡ್ಕೊಂಡು ರುಚಿಯಾಗಿ ಮಜಾ ಮಾಡ್ಕೊಂಡು ಇರ್ಬೋದಾಗಿತ್ತು. ಬಟ್ ಎಲ್ಲ ಕನ್ನಡದ ಎಲ್ಲ ಮಕ್ಕಳುಗಳಿಗೆ ಆ ಪ್ರಸರಣ ಆಗಲಿ, ನಾಲೆಡ್ಜು, ಇನ್ಫಾರ್ಮೇಷನ್ನು, ಕ್ರಿಯೇಟಿವಿಟಿ, ಇನೋವೇಟಿವ್ನೆಸ್ಸು, ಎಲ್ರಿಗೂ ಅದು ರುಚಿ ಸವಿ ಬರಬೇಕು. ಜ್ಞಾನದ ಸವಿ, ಜ್ಞಾನದ ರುಚಿ ಹಂಚೋದಕ್ಕೆ ಎಂಥ ಮೀಡಿಯಾ ಸೆಲೆಕ್ಟ್ ಮಾಡಿದ್ದಾರೆ ರೀ. ಕಥೆಗಳನ್ನು ಹೇಳೋರು ಸಾವಿರಾರು ಜನ ಇದ್ದಾರೆ. ಈ ಥರ ಕತೆ ಹೇಳೋರು ಶಾಲಿನಿ ಮೂರ್ತಿ ಒಬ್ಬರೇ. ಯಾಕೆ ನಾನು ಹೇಳ್ತಿದ್ದೆ, ಜೀವನ್ ಮೀಡಿಯಾದಿಂದ ಹಿಡಿದು ಜೀವ ಹಿಂಡೋವರೆಗೂ ಕಥೆಗಳು ಬರೀತಾರೆ ಜನ. ಇದು ಹಾಗಲ್ಲ, ಆ ಥರದ ಕಥೆ ಅಲ್ಲ. ಮಕ್ಕಳ ಮನಸ್ಸನ್ನು ಕೆರಳಿಸತಕ್ಕಂಥ ಕಥೆಗಳೇ ಬರ್ತಿರೋ ಕಾಲದಲ್ಲಿ ಮಕ್ಕಳ ಮನಸ್ಸನ್ನು ಅರಳಿಸತಕ್ಕಂಥ ಗ್ರಂಥ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. ಭಾಳ ಬ್ಯೂಟಿಫುಲ್ ಕಥೆ. ಕೃಷ್ಣ ಮಕ್ಕಳಿಗೆ ಯಾಕೆ ಕಥೆ ಹೇಳಬೇಕು ಅಂದರೆ, ಭಾಗವತದಲ್ಲ ಪ್ರಸಂಗ ಬರುತ್ತೆ. ಭಾಗವತದ ಕಡೆಯಲ್ಲಿ ಕೃಷ್ಣ ಉದ್ಧವನ ಕರೀತಾನೆ. ಉದ್ಧವ, the very purpose for which I had taken this avatar, Krishna avatar, has been completely accomplished, and for me there is no reason to overstay here, so I will make a march. ನಾನು ಪರಂಧಾಮಕ್ಕೆ ಹಿಂತಿರುಗುತ್ತಾ ಇದ್ದೀನಿ. ನಾನು ಹೋದ ಕೆಲವೇ ದಿನಗಳಲ್ಲಿ ದ್ವಾರಕೆ ಮುಳುಗುತ್ತೆ, ಕಲಿಯುಗ ಮುಳುಗುತ್ತೆ, ದ್ವಾಪರ ಮುಳುಗುತ್ತೆ, ಕಲಿಯುಗ ಬರುತ್ತೆ. ಕಲಿಯುಗದಲ್ಲಿ ಎಲ್ಲರೂ ಅಲ್ಪರಾಗಿರ್ತಾರೆ, ಅಲ್ಪಮತಿಗಳಾಗಿರ್ತಾರೆ, ಅಲ್ಪಾಯುಷಿಗಳಾಗಿರ್ತಾರೆ. ಜ್ಞಾನ ಇರೋದಿಲ್ಲ, ಬುದ್ಧಿ ಇರೋದಿಲ್ಲ, ಏನೂ ಗೊತ್ತಿರಲ್ಲ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ರಾಗಪೀಡಿತರಾಗಿರ್ತಾರೆ, ರೋಗಪೀಡಿತರಾಗಿರ್ತಾರೆ, ವಿಚಿತ್ರ ವಿಕಾರ ವಿಕ್ಷಿಪ್ತವಾಗಿರ್ತಾರೆ ಕಲಿಯುಗ ಜನ. ಬಟ್ ಇನ್ ಸ್ಪೈಟ್ ಆಫ್ ಇಟ್, ಮರಳುಗಾಡದಲ್ಲಿ ವಯಸ್ಸಿಸಿದ ಹಾಗೆ ಅಲ್ಲಲ್ಲ ಸಜ್ಜನರಿರ್ತಾರೆ, ಸಾತ್ವಿಕರಿರ್ತಾರೆ, ಸಂಭಾವಿತರಿರ್ತಾರೆ, ಒಳ್ಳೆ ದೈವಿಕ, ಧಾರ್ಮಿಕ, ಆಧ್ಯಾತ್ಮಿಕ ಬಂಧುಗಳಿರ್ತಾರೆ. ಅವರಿಗೆ ದೇ ನೀಡ್ ಎ ಲೈಟ್, ದೇ ನೀಡ್ ಎ ಗೈಡ್ ಪೋಸ್ಟ್, ದೇ ನೀಡ್ ಎ ಲ್ಯಾಂಪ್. ಬೆಳಕು ಬೇಕು, ಬೆಳದಿಂಗಳು ಬೇಕು ಅವ್ರಿಗೆ. ಸೊ somebody from Dwapara has to stay back in Kaliyuga, lead them and guide them. So I selected you. ದ್ವಾಪರ ಮುಳುಗಿ ಎಲ್ಲರೂ ಹೊರಟೋಗ್ತಾರೆ, ಬಟ್ ಯು ವಿಲ್ ಸ್ಟೇ ಬ್ಯಾಕ್ ಇನ್ ಕಲಿಯುಗ and you will be the guiding force for all such people who are good, who are noble, who are divine in Kaliyuga.
ಆಗ ಉದ್ಧವ ಕೇಳ್ತಾನೆ, ನಾನು ಹುಟ್ಟಿದ ಕ್ಷಣದಿಂದ ಇಲ್ಲಿವರೆಗೂ ನಿನ್ನ ಬಿಟ್ಟು ಒಂದು ಗಳಿಗೆ ಇಲ್ಲ, ನಿನ್ನ ಬಿಟ್ಟು ಇರೋಕ್ಕೆ ಸಾಧ್ಯವೂ ಇಲ್ಲ. ಸೊ ಇಫ್ ಯು ಪ್ರಾಮಿಸ್ ದಟ್ ಯು ಪ್ರಾಮಿಸ್ ಮೀ ದಟ್ ಯು ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್ ಇನ್ ಕಲಿಯುಗ, ಯು ಗೋಯಿಂಗ್ ಟು ಸ್ಟೇ ವಿತ್ ಮೀ, ದೆನ್ ಐ ವಿಲ್ ಒಬೇ ಯುವರ್ ಆರ್ಡರ್. ಪತಿಯ ತಾನೆ ಕೃಷ್ಣ ಹೇಳ್ತಾನೆ, ಕಲಿಯುಗದಲ್ಲಿ ಈ ಮಾನುಷ್ಯ ರೂಪದಲ್ಲಿ ನಾನು ಅವತಾರ ತಗೊಂಬೋದಿಲ್ಲ, ಬರಲ್ಲ. ಅವನು ಹೇಳ್ತಾನೆ, ನೋಡು ನಾನು ಯಾಕಿರ್ಬೇಕು ಇಲ್ಲಿ ಕಲಿಯುಗದಲ್ಲಿ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತಾನೆ. ಕಲಿಯುಗದಲ್ಲಿ ಒಳ್ಳೆ ಜನ ಇರ್ತಾರಪ್ಪ ಕೆಲವರು, ಅವರೆಲ್ಲ ಬಂದಾಗ ಅವರ ಪ್ರಾಬ್ಲಮ್ಸ್ನ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ಗುರುವಾಗಿ ಒಬ್ಬ ಇರಬೇಕಾಗುತ್ತೆ, ನೀನು ಅವ್ರ ಗುರುವಾಗಿರ್ಬೇಕು. ನಾನು ಹೇಳಿದ್ದೀನಿ ಕೇಳು. ಅವನು ಹೇಳ್ತಾನೆ, ಇಲ್ಲಿ ದ್ವಾಪರದಲ್ಲಿ ಕೂಡ many people, large number of people are coming to me regularly with bringing their problems, and I was solving their problems, I was sorting out their problems because you were there as my guru. ನೀನು ನನ್ನ ಗುರು ಆಗಿರ್ತಾ ಇದ್ದಿ, ಯಾರು ಏನು ಪ್ರಾಬ್ಲಮ್ ಅಂತಂದ್ರೂ ಕೂಡ ನನ್ನ ಹತ್ರ ಓಡ್ ಬರ್ತಾ ಇದ್ದೆ, ನೀನು ಸಾಲ್ವ್ ಮಾಡ್ತಾ ಇದ್ದಿ. ಈ ಕಲಿಯುಗದಲ್ಲಿ ನೀನು ಬಂದು ನೀನಿರೋದಾದ್ರೆ ನಾನು ಕಲಿಯುಗದಲ್ಲಿ ಇಲ್ಲ ಅಂದ್ರೆ ನಾನು ಇರೋದಿಲ್ಲ. ಇಲ್ಲಪ್ಪ, ನಾನು ಬರೋದಿಲ್ಲ, ನೀನು ಎಲ್ಲ ಸಾಲ್ವ್ ಮಾಡಲೇಬೇಕು, ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಕಲಿಯುಗದಲ್ಲಿ ಇರಬೇಕು. ನೀನು ನನ್ನ ಗುರು ಆಗಿದ್ದೆ, ನನಗೆ ಯಾರು ಗುರುಗಳು ಇರ್ತಾರೆ? ನಿನ್ನ ಗುರು ಯಾರಪ್ಪ? ನನ್ನಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ ದ್ವಾಪರದಲ್ಲಿ, ನಿನ್ನ ಗುರುಗಳು ಯಾರೋ ಕೃಷ್ಣ ಅಂತ ಕೇಳ್ತಾನೆ ಉದ್ಧವ. ಅವನು ಹೇಳ್ತಾನೆ, 24 ಜನ ನನಗೆ ಗುರುಗಳು. ಲಾಸ್ಟ್ ಫೇಸ್ ಅಂಡ್ ಲಾಸ್ಟ್ ಡೇಸ್ ಅಂಡ್ ಲಾಸ್ಟ್ ಅವರ್ಸ್ ಆಫ್ Krishna is revealing to Uddhava, he has become such a great and extraordinary because he has learnt everything from 24 gurus. ಆ ಎಲ್ಲ ಒಬ್ಬೊಬ್ಬ ಗುರುಗಳು ಹೇಳ್ಕೊಂಡ್ಬರ್ತಾನೆ, ಯಾರು ಅಂತಾನೆ ಅವನ್ನೆಲ್ಲ ಹೇಳ್ಕೊಂಡ್ಬರ್ತಾನೆ. ಅಂಡ್ ಅದರಲ್ಲಿ ಒಬ್ಬ ಗುರು, ಮೋಸ್ಟ್ ಇಂಪಾರ್ಟೆಂಟ್ ಗುರು ಒಬ್ಬರಿದ್ದಾರೆ. ಯಾರು? ಕೃಷ್ಣ ಹೇಳ್ತಾನೆ, ಒಂದು ಮಕ್ಕಳಿಂದ ನಾನು ಪಾಠ ಕಲಿತೆ, ಮಕ್ಕಳು ನನಗೆ ಗುರು. he was surprised. ಉದ್ಧವ ಹೇಳ್ತಾನೆ, ಮಕ್ಕಳು ಏನೂ ಗೊತ್ತಿಲ್ಲ, ಅವಕ್ಕಪ್ಪ ಇನ್ನೋಸೆಂಟು, ಇಗ್ನೋರೆಂಟು, ದೇ ಡೋಂಟ್ ನೋ ಎನಿಥಿಂಗ್, ಅವ್ರ ಗುರು ಅಂತೀಯಲ್ಲ, ಇದು ಒಂಥರ ತಮಾಷೆ ಆಗಿದೆಯಪ್ಪ, ನಂಬಕ್ಕಾಗೋದಿಲ್ಲ, ನಾಟ್ ಪಾಸಿಬಲ್. ಕೃಷ್ಣ ಹೇಳ್ತಾನೆ, ದಿಸ್ ಈಸ್ ದ ಫಸ್ಟ್ ಲೆಸನ್ ದಟ್ ವಿ ಹ್ಯಾವ್ ಟು ಲರ್ನ್. We have developed a psychology. A child is ignorant, innocent, it doesn't know anything. We know everything. We know everything, it doesn't know anything. This is the life position. Idu tappu. Child knows much more than what we know. Krishna ಹೇಳಿದ, ಒಂದು ಮಗು ಒಂದು ತಾಯಿಯ ಗರ್ಭದಲ್ಲಿ ಬಂದಾಗ ಪರಮಾತ್ಮ ಅದಕ್ಕೆ ಅದನ್ನ ರೂಪಿಸ್ತಾ ಹೋಗ್ತಾನೆ. ಬಂದು ಸಣ್ಣದೊಂದು ಬಿಂದು ಬರುತ್ತೆ, ಬಿಂದುವಿಗೆ ಆಕಾರ ಕೊಡ್ತಾನೆ, ರೂಪ ಕೊಡ್ತಾನೆ, ಆಕೃತಿ ಮಾಡ್ತಾನೆ, ಅದ್ಭುತ ಮಾಡ್ತಾನೆ, ಕ್ಯೂಟಿ ಮಾಡ್ತಾನೆ, ಮಾಡ್ತಾ ಒಳಗಡೆ ಜ್ಞಾನವನ್ನು ತುಂಬುತ್ತಾನೆ. ಚರ್ಮ, ನರಗಳು, ಮಾಂಸ ಅಷ್ಟೇ ಅಲ್ಲ, ಜ್ಞಾನವನ್ನು ತುಂಬುತ್ತಾನೆ. ಅದು ಈಚೆಗೆ ಬಂದಾಗ ಅಜ್ಞಾನಿಗಳ ಸ್ಪರ್ಶಕ್ಕೆ, ಅಜ್ಞಾನಿಗಳ ಸಂಪರ್ಕಕ್ಕೆ ಬಂದಾಗ ಎಲ್ಲ ಅಜ್ಞಾನ ಕಡಿಮೆ ಆಗುತ್ತೆ, ಅಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ಹೇಳಿ ಆಮೇಲೆ, ಯಾಕೆ ಮಗನ ಗುರುವಾಗಿ ಸ್ವೀಕಾರ ಮಾಡಿದೆ ಕೃಷ್ಣ ಅಂತ ಕೇಳ್ತಾರೆ. ಕೃಷ್ಣ ಹೇಳ್ತಾನೆ, ಮಕ್ಕಳು ಮುಗ್ಧರು, ಇನ್ನೋಸೆಂಟು, ಕೆಟ್ಟತನ ಅನ್ನೋದು, ಸುಳ್ಳು ಅನ್ನೋದು, ವಂಚನೆ ಅನ್ನೋದು, ತಟವಟ ಅನ್ನೋದು, ಮೋಸ ಅನ್ನೋದು ಕಲ್ಪನೆನೇ ಇರೋದಿಲ್ಲ. ಮುಗ್ಧವಾಗಿರ್ತಾರೆ, ಅದು ದೇವತಾ ಮನಸ್ಸದು. ಅದಕ್ಕೆ ಅವ್ರನ್ನ ನಾನು ಗುರುವಾಗಿ ಸ್ವೀಕಾರ ಮಾಡಿದೆ. ಎರಡನೇದು, ಮಕ್ಕಳು ನ್ಯಾಚುರಲ್ ಆಗಿರ್ತಾರೆ. ದೊಡ್ಡವರು, ಯು ಮೆಟ್ ಎವ್ರಿ ಬಾಡಿ ಇನ್ ದಿಸ್ ವರ್ಲ್ಡ್, ಎವ್ರಿ ಬಾಡಿ ಈಸ್ ಅನ್ನ್ಯಾಚುರಲ್, ಆರ್ಟಿಫಿಷಿಯಲ್, ಫಿಕ್ಟಿಷಿಯಸ್. All the talks and dialogues that you are going to experience from every body is a dialogues of deaf and dumb, having no meaning, no relevance whatsoever. ಸಹಜತೆ ಅನ್ನೋದು ಮರ್ತೇ ಹೋಗಿದ್ದೀವಿ. ಕೈ ಕುಲುಕಬೇಕಾದ್ರೂ ಕೂಡ, ಮಾತಾಡಬೇಕಾದ್ರೆ, ಏನು ಮಾಡಬೇಕಾದ್ರೂ ಆರ್ಟಿಫಿಷಿಯಾಲಿಟಿ. ಮಕ್ಕಳು ನ್ಯಾಚುರಲ್ ಆಗಿರ್ತಾರೆ, ಅದಕ್ಕೆ ಅವರಿಂದ ಪಾಠ ಕಲಿತೆ. ಮೂರನೇದು, ಮಕ್ಕಳು ಎಷ್ಟು ಬ್ಯೂಟಿಫುಲ್ ಆಗಿ ಸ್ಮೈಲ್ ಮಾಡ್ತಾರೆ. ಆ ಸ್ಮೈಲು ಇಟ್ ಅಟ್ರಾಕ್ಟ್ಸ್ ಎನಿಬಡಿ ಅಂಡ್ ಎವ್ರಿಬಡಿ.
ದೊಡ್ಡವರು, ಅದು ಇಂಡಿಯಾದಲ್ಲಂತೂ ಸ್ಮೈಲ್ ಮಾಡಬೇಕು ಅಂದರೆ ನೀವು ಅವ್ರಿಗೆ ಬ್ರೈಬ್ ಮಾಡಬೇಕು. ಫಾರಿನಲ್ಲಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿದೆಯೋ ಒಂದು ಸ್ಮೈಲ್ ಮಾಡ್ಕೊಂಡು ಯಾರಿಗೊಂದು ಹೋಗ್ತಾ ಇರ್ತಾರೆ. ಇಲ್ಲಿ ಸ್ಮೈಲ್ ಮಾಡೋ ಸಾಧ್ಯತೆನೇ ಕಳ್ಕೊಂಡಿದ್ದಾರೆ. ಹಾಗಾಗಿ ಮುಖ ಗಂಟಿಟ್ಕೊಂಡಿರೋದೇ ಇವರು ಬಂಡವಾಳ. ಸ್ಮೈಲ್ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಕೇಳ್ತಾರೆ, ಏನು ಅಂದರೆ ಕೃಷ್ಣ ಹೇಳ್ತಾನೆ, ಮಕ್ಕಳು ಯಾಕೆ ಗುರು ಅಂದರೆ ದೇ ಆರ್ ಇನ್ಕ್ವಿಸಿಟಿವ್, ದೇ ವಾಂಟ್ ಟು ನೋ, ದೇ ವಾಂಟ್ ಟು ಲರ್ನ್, ದೇ ವಾಂಟ್ ಟು ನೋ, ದೇ ವಾಂಟ್ ಟು ಲರ್ನ್, ವಿ ಹ್ಯಾವ್ ಟು ಫೀಡ್ ದ್ಯಾಮ್. ದೇರ್ ಕಮ್ಸ್ ಶಾಲಿನಿ. ಅವ್ರು ಇನ್ಕ್ವಿಸಿಟಿವ್, ದೇ ವಾಂಟ್ ಟು ನೋ, ಬಟ್ ಕೊಡೋರು ಯಾರಪ್ಪ? ಯಾಕೆ ಹೇಗೆ ಕೊಡಬೇಕು ಅಂದರೆ ಮಕ್ಕಳು ಹೇಗೆ ಸ್ವೀಕಾರ ಮಾಡ್ತಾರೋ ಹಾಗೆ ಪ್ಯಾಕೇಜ್ ಮಾಡಿ ಕೊಡಬೇಕು. ಶಿ ನೋಸ್ ದ ಆರ್ಟ್ ಆಫ್ ಟೆಲ್ಲಿಂಗ್ ದ ಸ್ಟೋರೀಸ್. ಆ್ಯಂಡ್ ಸ್ಟೋರೀಸ್ ಅಂತಂದರೆ ಯಾರ್ದೋ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ರು, ಈ ಥರ ಸ್ಟೋರಿಗಳಲ್ಲ. ಅದು ಜೀವ ಹಿಂಡೋ ಸ್ಟೋರಿಗಳಲ್ಲ. ವೆರಿ ವೆರಿ ಪ್ರೋ ಪೀಪಲ್ ಆ್ಯಂಡ್ ಪ್ರೋ ಲೈಫ್ ಸ್ಟೋರೀಸ್. ಪ್ರೋ ಪೀಪಲ್, ಪ್ರೋ ಲೈಫ್, ಜನಸ್ನೇಹಿ, ಮಕ್ಕಳ ಸ್ನೇಹಿ, ಹೈಲಿ ಇನ್ಫಾರ್ಮೇಟಿವ್, ಹೈಲಿ ನಾಲೆಜಬಲ್, ಅಥೆಂಟಿಕ್. ಎಂಥ ಅದ್ಭುತ ಒಳ್ಳೊಳ್ಳೆ. ಇದು ನಮ್ಮ ಗುಜರಾತ್ನವ್ರು ಹೇಳಿದ್ರಲ್ಲ, ಬೇರೆ ಬೇರೆ ಟ್ರಾವೆಲ್ ಅಂತ ತೊಗೊಂಡ್ರೆ ಯಾವ ದೇಶದಲ್ಲಿ ಹಾಯಾಗಿರ್ಬೋದು, ಯಾವ ದೇಶದಲ್ಲಿ ಎಂಜಾಯ್ ಮಾಡ್ಬೋದು, ಯಾವ ದೇಶದಲ್ಲಿ ಜನರಸ್ ಆಗಿರ್ತಾರೆ, ಯಾವ ದೇಶ ಇಂಟೆಲಿಜೆಂಟ್ ಆಗಿರ್ತಾರೆ. ಸಚ್ ಎ ಬ್ಯೂಟಿಫುಲ್, ಅತಿ ಸೂಕ್ಷ್ಮವಾಗಿರತಕ್ಕಂಥ ಆ ದೇಶದ ಒಳಗುಟ್ಟುಗಳನ್ನು, ಪೂರಣಗಳನ್ನು ಹಿಡಿದು ತೋರಣವನ್ನಾಗಿ ಮಾಡಿ ಕರ್ನಾಟಕದ ಮಕ್ಕಳಿಗೆ ಕೊಟ್ಟಿದ್ದಾರಲ್ಲ, ಅದು ವಂದನೆ ಆಗಿದೆ. ತುಂಬ ಬ್ಯೂಟಿಫುಲ್ ಆಗಿ ಬರಲಿಲ್ಲ. ಇನ್ನೊಂದು ಏನಂದರೆ, ಉಪ್ಪು ಡೈಲಿ ತಿಂತೀವಿ, ಜೇನುತುಪ್ಪ ಡೈಲಿ ತಿಂತೀವಿ. ಆಮೇಲೆ ಎವ್ರಿ ಐಟಮ್ ದಟ್ ವಿ ಯೂಸ್ ಡೈಲಿ ವಿತೌಟ್ ನೋಯಿಂಗ್ ಎನಿಥಿಂಗ್ ಅಬೌಟ್ ದಟ್ ವಿ ಆರ್ ಯೂಸಿಂಗ್. ಕಪ್ಪೆ ಚಿಪ್ ಇರುತ್ತೆ, ಮುತ್ತಿರುತ್ತೆ, ಅದರ ಬಗ್ಗೆ ಅದನ್ನು ಸೈಂಟಿಫಿಕ್ಕು, ಅದರ ಇನೋವೇಷನ್ನು, ಅದರ ಒರಿಜಿನಾಲಿಟಿ, ಅದರ ಯುಟಿಲಿಟಿ, ಅದರ ಯೂಸೇಜು, ಅದರ ಪ್ರೊಸೆಸಿಂಗು ಇಷ್ಟನ್ನು ಕಥೆ ಮಾಡಿ ಪ್ಯಾಕ್ ಮಾಡಿ 2 ಪೇಜ್ನಲ್ಲಿ ಕೊಡತಕ್ಕಂಥ ಕಲಾವಿದ ಯಾರಾದರೂ ಇದ್ದರೆ ದಟ್ ಈಸ್ ಶಾಲಿನಿ. ಮೂರನೇದು, ಮೋಸ್ಟ್ ಆಫ್ ದೀಸ್ ಮ್ಯಾಟರ್ಸ್ ಕ್ಯಾನ್ ಬಿ ವೆರಿ ಕಂಫರ್ಟಬಲಿ ಆ್ಯಂಡ್ ಕನ್ವೀನಿಯೆಂಟ್ಲಿ ಕಮ್ಯುನಿಕೇಟೆಡ್ ಇನ್ ಇಂಗ್ಲೀಷ್. ಕನ್ನಡದಲ್ಲಿ ಆ ಡಿಕ್ಷನ್ ಬಂದಿಲ್ಲ ಮುಂಚೆಯಿಂದ. ಸೋಷಿಯಲ್ ಡಿಕ್ಷನ್ಸ್ ಬಂದಿದೆ. ಅದು ಕಥೆಗಳನ್ನ ತ್ರಿವೇಣಿ ಕಥೆಗಳು, ಅನಾಕೃ ಕಥೆಗಳು ಟೈಪ್ ಬರೆಯೋ ಡಿಕ್ಷನ್ ಬಂದಿದೆ. ಇದು ಬರೆಯೋ ಡಿಕ್ಷನ್ ಬಂದಿಲ್ಲ. ಆಕ್ಚುಲಿ ಈ ಸೈಂಟಿಫಿಕ್ ಇನ್ಫಾರ್ಮೇಷನ್ನ ಕನ್ನಡದಲ್ಲಿ ಮಕ್ಕಳಿಗೆ ಅರ್ಥ ಆಗೋ ಹಾಗೆ, ಅಟ್ರಾಕ್ಟಿವ್ ಆಗೋ ಹಾಗೆ ಸ್ಮಾಲ್ ಸ್ಕೇಲ್ನಲ್ಲಿ ಬರೆಯತಕ್ಕಂಥದ್ದು ಬಂದಿಲ್ಲ. ಬಟ್ ಅದನ್ನು ಅವರೇ ಮೈಗೂಡಿಸ್ಕೊಂಡು, ಅವರೇ ಇವಾಲ್ವ್ ಮಾಡಿ, ಅವರೇ ಡೆವಲಪ್ ಮಾಡಿ, ಬ್ಯೂಟಿಫೈ ಮಾಡಿ, ಡೆಕೋರೇಟ್ ಮಾಡಿ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಅದನ್ನು ವಂಡರ್ಫುಲ್ ಪ್ಯಾಕೇಜ್. ಕಥೆಗಳು ಅಂದರೆ ಈ ಥರದ್ದು ಬರಬೇಕು. ಯಾತಕ್ಕೆ ಅಂತಂದರೆ ಮನಸ್ಸನ್ನು ಅರಳಿಸುತ್ತೆ, ಒಳ್ಳೆ ಬುದ್ಧಿಮತ್ತೆಯನ್ನು ಎಚ್ಚರಿಸುತ್ತೆ, ಮತ್ತು ಆ ರೈಟ್ನೆಸ್, ಅಪ್ರೈಟ್ನೆಸ್ ಆ್ಯಂಡ್ ಬ್ರೈಟ್ನೆಸ್ ಅದನ್ನು ಮಕ್ಕಳಿಗೆ ಕೊಡತಕ್ಕಂಥ ಕಥೆಗಳಿಲ್ಲ. ಒಳ್ಳೆ ವಿಚಾರಗಳನ್ನು ಕೊಡತಕ್ಕಂಥದ್ದು, ಮತ್ತು ಒಳ್ಳೆ ಸ್ಪಿರಿಟೆಡ್ ಆಗಿ ಮಕ್ಕಳು ಹೇಗೆ ಬೆಳಿಬೇಕು ಎಲ್ಲ ವಿಚಾರ ತಿಳ್ಕೊಂಡು ಚಿಂತೆ ಮಾಡೋದಲ್ಲ. ಬಹಳಷ್ಟು ಕಥೆಗಳು, ಕಾದಂಬರಿಗಳು ಮನುಷ್ಯರನ್ನು ಚಿಂತೆಗೆ ಹಚ್ಚುತ್ತೆ. ಇವರ ಕಥೆಗಳು ಚಿಂತನೆ ಹಚ್ಚುತ್ತೆ. ದಟ್ಸ್ ದ ಡಿಫರೆನ್ಸ್. ಕಥೆ ಕಾದಂಬರಿ ಓದ್ಬಿಟ್ರೆ ಮೋಸ್ಟ್ ಆಫ್ ದಿ ಪೀಪಲ್ ಡಿಪ್ರೆಷನ್ ಕೊಟ್ಟೋಗ್ತಾರೆ, ಅಪ್ರೆಷನ್ ಕೊಟ್ಟೋಗ್ತಾರೆ, ಸಪ್ರೆಷನ್ ಆಗೋದು. ಕೆಲವರು ತಡ್ಕೊಳ್ಳೋಕ್ಕಾಗದ್ರೆ ಆಸ್ಪತ್ರೆಗೆ ಆಪರೇಷನ್ ಕೊಟ್ಟು. ಇಂಥ ಸ್ಥಿತಿಯಲ್ಲಿ ಕನ್ನಡದ ಕಥೆ ಕಾದಂಬರಿಗಳನ್ನು ಬರೆಯುತ್ತ ಪರಿಸ್ಥಿತಿ ಓದಿದ್ರೆ ಇಟ್ ಶುಡ್ ಬಿಕಮ್ ಎ ಲೈಟ್, ಇಟ್ ಶುಡ್ ಬಿಕಮ್ ಎ ಡಿಲೈಟ್, ಇಟ್ ಶುಡ್ ಬಿಕಮ್ ಅನ್ ಎನ್ಲೈಟನ್ಮೆಂಟ್. ದಟ್ ಈಸ್ ಶಾಲಿನಿ. ಸೋ ಬ್ಯೂಟಿಫುಲ್. ಮತ್ತು ಎಲ್ಲಕ್ಕಿಂತ ಹೆಚ್ಚು ರಾಮದೇವರ ಅಯೋಧ್ಯೆಯಲ್ಲಿ ಬಂದು 1 ವರ್ಷಕ್ಕೆ ಈ ಅಯೋಧ್ಯೆಯಲ್ಲಿ ಇದಾಗ್ತಾ ಇದೆ ಅಂತಂದರೆ ದೇವರ ಅನುಗ್ರಹ ಅಲ್ಲದೆ ಇನ್ನೇನು. ಅಣ್ಣ ಅವ್ರು ಪಂಚಾಂಗ ಇಟ್ಕೊಂಡು ಅಯೋಧ್ಯೆಗೆ ಫೋನ್ ಮಾಡಿ ತಿಳ್ಕೊಂಡಿದ್ದಿಲ್ಲ. ಕೇಳಿ ಇಲ್ಲೇ ಜಸ್ಟ್ ನಮಗೊಂದು ಫೋನ್ ಮಾಡಿದ್ರು ಯಾವತ್ತು ಫ್ರೀ ಇರುತ್ತೆ ಅಂತ. ನಾಳೆ ನನಗೆ 3 ಪ್ರೋಗ್ರಾಮ್ಸ್ ಇದೆ, ಹೊಸೂರಿನಲ್ಲಿ, ಬೆಂಗಳೂರಿನಲ್ಲಿ 3 ಪ್ರೋಗ್ರಾಮ್ಸ್ ಇದೆ. ನಾಳೆ ಆಗಲ್ಲ, ಸೋಮವಾರದಿಂದ ಕಂಟಿನ್ಯೂಸ್ ಆಗಿ. ಆಮೇಲೆ ಅವ್ರ ಊರಿಗೆ ಹೋಗ್ತಾರೆ. ಎಲ್ಲಿ ಹೋದ ಇವತ್ತೊಂದಿನ ಈ ಬೆಳಗ್ಗೆ ಇತ್ತು, ಬೆಳಗ್ಗೆ ವಿಜಯನಲ್ಲಿ ಮುಗಿಸ್ಕೊಂಡು 3 ಗಂಟೆಗೆ ಮನೆಗೆ ಬಂದೆ. 4 ಗಂಟೆ ಮೇಲೆ ಫ್ರೀ ಅಂತಂದೆ. ಎಸ್ ಅದ್ರ ಟಕ್ ಅಂತ ಇಟ್ಕೊಂಡ್ರು. ಅಂದರೆ ಅಯೋಧ್ಯೆಯ ರಾಮಚಂದ್ರ ಅವರಿಗೆ ಅನುಗ್ರಹ ಮಾಡಿದ್ದಾರೆ ಸಾಕ್ಷಿ.
ಹೆರ್ಕಾಡ್ತಾ ಇರಿ ಮನೆಗೆ ಅಯೋಧ್ಯ ಅಂತ ಹೆಸರಿಡಬೇಕು ಅಂತಂದರೆ ರಾಮದೇವ್ರ ಮೇಲೆ ಎಷ್ಟು ಭಕ್ತಿ ಇರಬೇಕು, ಎಷ್ಟು ಶ್ರದ್ಧೆ ಇರಬೇಕು, ಎಷ್ಟು ಕನ್ಸರ್ನ್ ಇರಬೇಕು, ಕನೆಕ್ಟಿವಿಟಿ ಇರಬೇಕು. ಆ್ಯಂಡ್ ಇಟ್ ಈಸ್ ಫ್ಲೋಯಿಂಗ್ ಕಂಟಿನ್ಯೂಸ್ಲಿ ಇವನ್ ಟುಡೇ. ಆ್ಯಂಡ್ ದಿಸ್ ಇಸ್ ದ ಪ್ರೂಫ್. ಟುಡೇ ಇಸ್ ದ ಪ್ರೂಫ್. ವೆರಿ ಗ್ರೇಟ್ ಆಫ್ ಯು, ವೆರಿ ಗ್ರೇಟ್ ಆಫ್ ಯು. ಅಶೋಕ್ ಮೂರ್ತಿಗಳು ನಾನು ಹೃದಯ ತುಂಬಿರತಕ್ಕಂಥ ಅಭಿನಂದನೆ ಮಾಡ್ತಿದ್ದೇನೆ. ಇಡೀ ಫ್ಯಾಮಿಲಿ ತುಂಬ ಒಂದು ಸಂಸ್ಕಾರವಂತ ಕರ್ಕೊಂಡು ಹೋಗ್ತಿದ್ದೀರಾ. ಅವ್ರ ಮನೆಯಲ್ಲಿ ಅವರ ತಾಯಿ ಇವರಿಗೆ ಅವ್ರ ಬ್ರದರಿಗೆ ಕೊಟ್ಟ ಸಂಸ್ಕಾರ ಒಂದು ಇಡೀ ದೇಶಕ್ಕೆ ಬೆಳಕು ಕೊಡ್ತಾ ಇದೆ, ಬೆಳದಿಂಗಳು ಕೊಡ್ತಾ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಬ್ಬರು ಕೊಟ್ಟಿರೋ ಸಂಸ್ಕಾರನ ನೋಡಿದ್ದೀರ ಅದನ್ನು. ಅದು ನೀವು ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀರಾ, ಇಡೀ ಸಮಾಜಕ್ಕೆ ಕೊಡ್ತಾ ಇದ್ದೀರಾ. ಆ್ಯಂಡ್ ಈ ಪುಸ್ತಕಗಳು ಇಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ಕನ್ಸಿಡರೇಷನ್. ಇಟ್ ಈಸ್ ನಾಟ್ ಲಿಮಿಟೆಡ್, ರೆಸ್ಟ್ರಿಕ್ಟೆಡ್ ಟು ಒನ್ ಕ್ಯಾಸ್ಟ್, ಒನ್ ಕಮ್ಯುನಿಟಿ. ವಸುದೈವ ಕುಟುಂಬಕಂ ಕಾನ್ಸೆಪ್ಟ್ ಏನಿದೆ ಇಂಡಿಯಾದು, ಅದನ್ನು ಅದಕ್ಕೆ ಹೊಂದತಕ್ಕಂಥ, ಅಪ್ಲೈ ಆಗತಕ್ಕಂಥ ಯಾರು ಎಲ್ಲಿ ಬೇಕಾದರೂ ಓದ್ಕೋಬೋದು. ಇದು ಇಟ್ ಕ್ಯಾನ್ ಬಿ ಟ್ರಾನ್ಸ್ಲೇಟೆಡ್ ಇಟ್ ಎನಿ ಲ್ಯಾಂಗ್ವೇಜ್ ಫ್ರಮ್ ದ ಪ್ಯಾಟ್. ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಇಂಥ ಸಂಸ್ಕಾರವಂತ ಮನೆತನದಲ್ಲಿ ಬಂದ ಶಾಲೆಯಲ್ಲಿ ನಮ್ಮ ಕನ್ನಡದ ಮಕ್ಕಳಿಗೆಲ್ಲ ಸಂಸ್ಕಾರ ಕೊಡತಕ್ಕಂಥ, ಕಥೆಗಳ ಮೂಲಕ ಸಂಸ್ಕಾರ ಕೊಡತಕ್ಕಂಥ ದೊಡ್ಡ ವಿಷನ್ ಆ್ಯಂಡ್ ಮಿಷನ್ ತೊಗೊಂಡಿದ್ದಾರೆ. ಶಿ ಈಸ್ ಅ ವಿಷನರಿ. ನೌ ಶಿ ಈಸ್ ಆನ್ ಎ ಮಿಷನ್ ಟು ಗಿವ್ ಇಟ್. ಆ್ಯಂಡ್ ಈಗಾಗಲೇ ಅದನ್ನು ಅನೇಕ ಜನ ಬುದ್ಧಿವಂತರು, ಧೀಮಂತರು, ಗುಣವಂತರು, ಹಣವಂತರು ಅದನ್ನು ರೆಕಗ್ನೈಸ್ ಮಾಡಿ ಅವರಿಗೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ನನಗನ್ಸುತ್ತೆ ಅಟ್ ದಿಸ್ ರೇಟ್ ಇಫ್ ಕನ್ನಡದ ಅದ್ಭುತವಾಗಿರತಕ್ಕಂಥ ಎಲ್ಲ ಪ್ರಶಸ್ತಿಗಳು ಅವರಿಗೆ ಲಭ್ಯವಾಗುತ್ತೆ. ಶಿ ಡಿಸರ್ವ್ಸ್, ನಾಟ್ ದಟ್ ಶಿ ಈಸ್ ಆಸ್ಕಿಂಗ್, ಶಿ ಡಿಸರ್ವ್ಸ್ ಇಟ್. ಅವರಿಗೆ ಬರಲಿ ಅಂತ ಹೇಳ್ತಾ, ಈ ಮನೆ ನನಗೆ ಒಂದು ರೀತಿ ಎಮೋಷನಲಿ, ಸೆಂಟಿಮೆಂಟಲಿ ಅಟ್ಯಾಚ್ಡ್ ಈ ಮನೆಗೆ ನಾನು. ಅದಕ್ಕೆ ನನಗೆ ಮತ್ತೆ ಕಸಿದ್ದಕ್ಕೆ ನಾನು ಚಿರಋಣಿಯಾಗಿದ್ದೀನಿ ನಿಮಗೆ. ದೇವರು ನಿಮಗೆ, ಅಶೋಕ್ ಮೂರ್ತಿಗೆ, ನಮ್ಮ ಶಾಲಿನಿಗೆ, ವೈಷ್ಣವಿಗೆ, ವೈದೇಹಿಗೆ, ಇಡೀ ನಿಮ್ಮ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ, ಭಾಗ್ಯ, ಸೌಭಾಗ್ಯ, ನೆಮ್ಮದಿ, ಸಮಾಧಾನ, ಮನಃಶಾಂತಿ, ಸಂತೋಷ, ಸಂಭ್ರಮ, ಸಡಗರ, ಸಂತೃಪ್ತಿ, ಇವುಗಳ ಸಮೃದ್ಧಿಯ ಕೊಡಲಿ. ಗುರುಗಳು ಹೇಳಬೇಕಾದ್ರೆ ಮೊದಲಿಗೆ ಹೇಳಿದ್ರು, ಎರ್ಕಾಡುತ್ತರ ಅಜ್ಜ ಅವ್ರಿಗೆ ಹೇಗೆ ಸಹಾಯ ಮಾಡಿದ್ರು. ವಿದೇಶಕ್ಕೆ ಹೋಗಬೇಕಾದ್ರೆ, ಮೊದಲ ಬಾರಿ ಹೋಗಬೇಕಾದ್ರೆ ಅವರ ಪುಸ್ತಕಗಳಲ್ಲಿದೆ. ಅವರು ಸುಮಾರು 60ಕ್ಕೂ ಹೆಚ್ಚು ಗ್ರಂಥಗಳನ್ನು ಹೊರತಂದಿದ್ದಾರೆ. 40ಕ್ಕೂ ಹೆಚ್ಚು ಧ್ವನಿ ಮುದ್ರಿಕೆಗಳು ಅವರಿಂದ ಬಂದಿದೆ. ಈವರೆಗೆ ಅಭಿನಂದನಾ ಗ್ರಂಥಗಳು ಸುಮಾರು 10ಕ್ಕೂ ಹೆಚ್ಚು ಅಭಿನಂದನಾ ಗ್ರಂಥಗಳನ್ನು ಕರ್ನಾಟಕದ ಜನತೆ ಇವರಿಗೆ ಅಭಿನಂದನಾ ಗ್ರಂಥಗಳನ್ನೇ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ವಿದೇಶಕ್ಕೆ ಹೋಗಬೇಕಾದ್ರೆ ದುಡ್ಡಿನ ತೊಂದರೆ ಎಷ್ಟಿತ್ತು ಅನ್ನೋದನ್ನು ಅವ್ರು ಹೇಳಿದರು. ಎರ್ಕಾಡುತ್ತರ ಅಜ್ಜ ಹೇಗೆ ಸಹಾಯ ಮಾಡಿದ್ರು, ಒಬ್ಬ ದೊಡ್ಡವರು ಸಹಾಯ ಮಾಡಿದರೆ ಆಶೀರ್ವಾದ ಪೂರ್ವಕವಾಗಿ ಅದು ನಮ್ಮ ಜೀವನಕ್ಕೆ ಹೇಗೆ ಪ್ರಗತಿ ಆಗ್ತದೆ, ಹೇಗೆ ನಮಗೆ ಆಶೀರ್ವಾದವಾಗಿ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿ ಇವತ್ತು ಗುರುಗಳು ನಿಂತಿದ್ದಾರೆ. ಅವತ್ತು ಹೋಗ್ಲಿಕ್ಕಷ್ಟು ಕಷ್ಟ ಆದವರು ಇವತ್ತಿನ ಈ ಕ್ಷಣದಲ್ಲಿ ಗುರುಗಳು ವರ್ಷಕ್ಕೆ ಸುಮಾರು 32ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ಹರಿದಾಸರ ಉಪನ್ಯಾಸಗಳಾಗಲಿ, ವಿಷ್ಣು ಸಹಸ್ರನಾಮದ್ದಾಗಲಿ, ಭಾಗವತ ಸಪ್ತಾಹಗಳನ್ನಾಗಲಿ ಮಾಡ್ಕೊಂಡು ಬರ್ತಾರೆ. ಒಂದಲ್ಲ 30-36 ಹೆಚ್ಚು ದೇಶಗಳಲ್ಲಿ ಮಾಡ್ಕೊಂಡು ಬರ್ತಾರೆ. ಅಂದರೆ ಒಂದು ಅಜ್ಜನ ಆಶೀರ್ವಾದ, ಇವರ ಸತತ ಪರಿಶ್ರಮ, ಈ ಎರಡೂ ಕೂಡ ನಮಗೆ ಎಲ್ಲರಿಗೂ ಮಾರ್ಗದರ್ಶನವಾಗುವಂಥದ್ದು. ಇನ್ನೊಂದು ಕಥೆಗಳ ತೋರಣ, ಶಾಲಿನಿ ಮೂರ್ತಿ ಮೇಡಮ್ ಇಟ್ಟಿರೋ ಹೆಸರೇ ಭಾಳ ಚೆಂದ ಇದೆ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ, ಸಂಕಲ್ಪವನ್ನು ಮಾಡಬೇಕಾದ್ರೆ ಒಳ್ಳೆ ಮುಹೂರ್ತದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಪ್ರವಚನದಲ್ಲಿ ಹೇಳಬೇಕಾದ್ರೆ ಅಮ್ಮ ನಮ್ಗೆ ಅದನ್ನು ಹೇಳ್ತಿರ್ತಾರೆ. ಸುಮುಹೂರ್ತದಲ್ಲಿ ಮಾಡಬೇಕು ಯಾವುದೇ ಕೆಲಸಗಳನ್ನು. ವಸಿಷ್ಠರು ರಾಮದೇವರ ಪಟ್ಟಾಭಿಷೇಕವನ್ನು ಯಾವ ಮುಹೂರ್ತದಲ್ಲಿ ನಿಗದಿ ಮಾಡಬೇಕು ಅಂತ ನೋಡಿದಾಗ ರಾಮದೇವರ ಕೈಯನ್ನು ನೋಡ್ತಾ ಒಂದು ಕಳಿಗೆ ಮೈ ಮರಿತಾರೆ. ಹಾಗಾಗಿದ್ದರಿಂದ ವನವಾಸ ಆಯಿತು ಅಂತೇಳಿ ಅವರ ಉಪನ್ಯಾಸದಲ್ಲಿ ಹೇಳಿದ್ದು ನನಗೆ. ಹಾಗೆ ಇವರು ಒಂದು ಒಳ್ಳೆ ಸುಮುಹೂರ್ತದಲ್ಲಿ ಅದನ್ನು ಶುರು ಮಾಡಿದರು ಅನಿಸುತ್ತೆ. ಆ ಒಂದು ಕಥೆ ಅಂತ ಅವ್ರು ಬರೀಲಿಲ್ಲ, ಕಥೆಗಳ ತೋರಣ ಅನ್ನೋ ಪುಸ್ತಕಗಳನ್ನು ಮಾಡಿದ್ರಿಂದ ನಿಜಕ್ಕೂ ತೋರಣಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹಾಗೆ ಇನ್ನೂ ಹೆಚ್ಚು ಆಗಲಿ ಅಂತಲೇ ನಾವು ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ಶಾಲಿನಿ ಮೂರ್ತಿ ಮೇಡಮ್ ಬಗ್ಗೆ ಹೇಳಬೇಕಾದ್ರೆ, ಈ ಹೇಳಿದ್ರು ಗುರುಗಳು, ಮನಸ್ಸುಗಳನ್ನು ಹಿಂಡುವಂತಹ ಸಾಹಿತ್ಯ ಇವತ್ತು ಬರೋದು ಅಂತ. ಬರೆಯೋದು ಬಹಳ ಸುಲಭದ ಮಾತಲ್ಲ. ಸುಮ್ಮನೆ ನಾವು ಪೆನ್ ಹಿಡ್ಕೊಂಡು ಗೀಚ್ತೀವಿ ಅಂತಂದರೆ ಆಗಲ್ಲ. ಇಲ್ಲಿ ಗೀತಾ ಕುಂದಾಪುರ ಅವರು ಕೂಡ ಬಂದಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ ಬರೆಯೋದೆಷ್ಟು ಕಷ್ಟ ಅಂತ. ಬರೆಯೋದಷ್ಟು ಕಷ್ಟ, ಬರೀತಿದ್ದೀವಿ, ನಮಗೆ 4 ಜನ ಹೊಗಳ್ತಿದ್ದಾರೆ ಅಂದರೆ ಬರೆಯೋರನ್ನ ತಡ್ಕೊಳ್ಳೋರು ಇದಾರಲ್ಲ ಮನೆಯವರು, ಅವ್ರದಷ್ಟು ಕಷ್ಟ ಅನ್ನೋದನ್ನು ನಮ್ಗೆ ಗೊತ್ತಿರುತ್ತೆ. ಅವರಿಗೂ ಕೂಡ ಈ ಸಮಯದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ, ಇನ್ನು ಮುಂದಿನ ವೇದಿಕೆಯನ್ನು ಶಾಲಿನಿ ಮೂರ್ತಿ ಮೇಡಮ್ ಅವ್ರಿಗೆ ನಾನು ಬಿಟ್ಟು ಕೊಡ್ತೀನಿ. ಈ ಪುಸ್ತಕ ಕಥೆಗಳ ತೋರಣ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಅಂದರೆ,
ತೋರಣ ಇದ್ರೆ ರಂಗವಲ್ಲಿ ಇರ್ಬೇಕಲ್ಲ, ತೋರಣ ಇದ್ದ ಕಡೆ ರಂಗೋಲಿ ಇರ್ಬೇಕು. ಸಂಕ್ರಾಂತಿ ಬಂದ್ರೆ ಗೊತ್ತಾ, ಆ ರಂಗವಲ್ಲಿಯನ್ನು ಇದ್ರೊಳಗೆ ಕೊಟ್ಟಿರತಕ್ಕಂಥವ್ರು ನಮ್ಮ ಗುಜರಾತ್ ತುಂಬಾ ಅದ್ಭುತ. ಅಂಡ್ ಇನ್ನೊಂದು ಏನಂದ್ರೆ, 2 ಪುಟಗಳ ಇಡೀ ಕಥೆಯನ್ನ ಒಂದು ಚಿತ್ರದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿಸತಕ್ಕಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಟ್ ಹಸ್ ಗಾಟ್ ಡೆಮಾನ್ಸ್ಟ್ರೇಷನ್ ವ್ಯಾಲ್ಯೂ. ಅದು ನೋಡಿದ್ರೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಏನಂದ್ರೆ, ಇದಕ್ಕೆ ಇಮ್ಯಾಜಿನೇಷನ್ ಬೇಕು, ಮತ್ತೆ ಆ ಪರಿಸರದಲ್ಲಿ ತಾನು ಇದ್ದು ಅನುಭವಿಸಿರತಕ್ಕಂಥ ರೀತಿನಲ್ಲಿ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಬರೀಬೇಕು. ಇಟ್ಸ್ ವೆರಿ ಟಫ್ ಜಾಬ್. ಬಟ್ ಅವರು ತುಂಬಾ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಅದಕ್ಕೆ ನಾನು MS ಕಾಲೇಜ್ ಪ್ರೊಫೆಸರ್ ಆಗಿದ್ದೆ. ಅಲ್ಲಿ ನನ್ನ ಕೊಲೀಗ್ ರವೀಂದ್ರ ರೇಷ್ಮೆ ಅಂತ ಅವರು ಪ್ರೊಫೆಸರ್ ಆಗಿದ್ರು ಅದೇ ಕಾಲೇಜಲ್ಲಿ. ಅವಾಗಲೂ ಗುಜರಾತ್ನವ್ರ ಬಗ್ಗೆ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಬರೀತಾರೆ ಜನ. ಲಂಕೇಶ್ ಹತ್ರ ಒಂದಿನ ಮಾತಾಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಬರೀತಾ ಇದ್ರು. ಅವರು ಗುಜರಾತ್ನ ಮಗಳಿದ್ರು. ಅಂದ್ರೆ ವೆರಿ ಸೀನಿಯರ್ ಆರ್ಟಿಸ್ಟ್ ಆಫ್ ಕರ್ನಾಟಕ. ಅವರು ಈ ಪುಸ್ತಕಕ್ಕೆ ಇದನ್ನು ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ ಎವರ್ ಗ್ರೇಟ್ಫುಲ್ ಟು ಯು ಸರ್. ಇನ್ನೊಂದು, ಇತ್ತೀಚೆಗೆ ನನ್ನ 2 ಪುಸ್ತಕಗಳು ಬಂದಿದೆ. ಅದನ್ನು ಶಾಲಿನಿ ಅವರಿಗೆ ಹೃತ್ಪೂರ್ವಕ ಕೊಡ್ತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಅಪ್ಪ ಅಮ್ಮ ಅತ್ತೆ ಮಾವನವರನ್ನು ಸ್ಮರಿಸುತ್ತಾ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪಾರ್ವತಿ ಪರಮೇಶ್ವರರಂತೆ ದಂಪತಿಗಳು ನಮ್ಮ ಮನೆಗೆ, ಪಾರ್ಥಸಾರಥಿ ದಂಪತಿಗಳು ನಮ್ಮ ಮನೆಗೆ ಆಗಮನಿಸಿ ಈಗಷ್ಟೇ ಸಾಹಿತ್ಯದಲ್ಲಿ ಕಣ್ಣು ಬಿಡುತ್ತಿರುವ ನನ್ನ ಪುಸ್ತಕ ಬಿಡುಗಡೆ ಮಾಡಿದರು ಅಂದರೆ ಅದು ನನ್ನ ಅಹೋಭಾಗ್ಯವಲ್ಲದೆ ಇನ್ನೇನು. ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಅವರಿಗೆ ಅರ್ಪಿಸುತ್ತೇನೆ. ಕತೆ ಹೇಳುವುದು, ಕತೆ ಬರೆಯುವುದು ನನ್ನ ಪ್ಯಾಷನ್. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸಿಗೆ ನಾಟುವಂತೆ ನೀತಿ ಕಥೆಗಳನ್ನು ಹೇಳಿದರೆ ಅವರ ವ್ಯಕ್ತಿತ್ವ ಬಹಳ ಚೆನ್ನಾಗಿ ರೂಪುಗೊಳ್ಳುತ್ತದೆ ಎಂಬುದು ನನ್ನ ಪ್ರಬಲ ಅನಿಸಿಕೆ. ಈ ಕಥಾತೋರಣ 7, 8, 9 ಪ್ರತಿ ಪುಸ್ತಕವು ಒಂದೊಂದು ವಿಷಯದ ಮೇಲೆ ಆಧರಿಸಿದೆ. 7ನೇ ಸಂಕಲನದಲ್ಲಿ ವಿಜ್ಞಾನದ ವಿಸ್ಮಯಗಳ ಗುಣಲಕ್ಷಣಗಳು ಎನ್ನುವ ವಿಷಯವನ್ನು ಆಧಾರವಾಗಿಟ್ಟು ಕೊನೆಯಲ್ಲಿ ಮಕ್ಕಳಿಗೊಂದು ಸಂದೇಶ ನೀಡಿದ್ದೇನೆ. 8ನೇ ಸಂಕಲನದಲ್ಲಿ ದಿನಬಳಕೆಯ ವಸ್ತುಗಳ ತಯಾರಿಕೆಯ ಚಿಂತನೆ ಎಂಬ ವಿಷಯದ ಬಗ್ಗೆ ಹೇಳುತ್ತಾ ನಮ್ಮ ಸುತ್ತಮುತ್ತಲಿರುವ ಸಾಮಾನ್ಯ ಆದರೆ ಮುಖ್ಯ ವಸ್ತುಗಳ ತಯಾರಿಕೆಯ ಬಗ್ಗೆ, ಪೆನ್ಸಿಲು, ರಬ್ಬರು, ಶಾಯಿ ಇದೆಲ್ಲ ತುಂಬ ಮುಖ್ಯ ವಸ್ತು, ಆದರೆ ನಮ್ಮ ಸುತ್ತಮುತ್ತ ಇರೋ ವಸ್ತು, ಅಂಥ ವಸ್ತುಗಳನ್ನು ಹೇಗೆ ಮಾಡ್ತಾರೆ ಅನ್ನುವ ಬಗ್ಗೆ ಮಕ್ಕಳಿಗೆ ಸರಳವಾಗಿ ತಿಳಿಯ ಹೇಳಿದ್ದೇನೆ. ಹಾಗೆ 9ನೇ ಸಂಕಲನದಲ್ಲಿ ವಿವಿಧ ದೇಶದ ಗುಣಲಕ್ಷಣಗಳು, ಅಂದರೆ ಪ್ರತಿ ದೇಶವೂ ಅದರದೇ ಆದ ವಿಶೇಷತೆ ಹೊಂದಿದೆ. ಮಕ್ಕಳಿಗೆ ಹೊರಪ್ರಪಂಚದ ಜ್ಞಾನ ಇಂದಿನ ದಿನಗಳಲ್ಲಿ ಬಹಳ ಮುಖ್ಯ ಎಂಬ ಉದ್ದೇಶದಿಂದಲೂ ಬೇರೆ ದೇಶಗಳಿಂದ ನಾವೇನು ಕಲಿಯಬಹುದು ಎಂಬ ಬಗ್ಗೆಯೂ ಬರೆದಿರುವೆ. ಈ 3 ಪುಸ್ತಕಗಳು ಅವುಗಳದೇ ಆದ ವಿಶೇಷತೆಯಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೂ ಕನ್ನಡ ಭಾಷೆಯ ಅಭಿವೃದ್ಧಿಗೂ ಸಹಾಯವಾಗುವುದೆಂದು ನನ್ನ ನಂಬಿಕೆ. ಕತೆಗಳಿಗೆ ಅತ್ಯಂತ ಆಕರ್ಷಕವಾಗಿ ಚಿತ್ರ ಬರೆದ ಗುಜ್ಜಾರಪ್ಪ ಇಂದು ನಮ್ಮೊಡನಿದ್ದಾರೆ. ನನ್ನ ಕತೆಗಳಿಗೆ ಜೀವ ತುಂಬಿದ ಅವರು ಇಂದು ನಾವು ಅವರಿಗೆ ತುಂಬ ಧನ್ಯವಾದವನ್ನು ಹೇಳ್ತೇವೆ. ಈ ಪುಸ್ತಕದಲ್ಲಿ ಈ ಚಿತ್ರಗಳಿಗೆ ಬಣ್ಣ ತುಂಬಿ ಮಕ್ಕಳ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ನನ್ನ ಪುಸ್ತಕ ಹೊಸತೊಂದು ಆಯಾಮ ಹಾಕಿಕೊಟ್ಟಿದೆ. ಹಾಗಾಗಿ ಇದು ಕತೆ ಪುಸ್ತಕವೂ ಹೌದು, ಕರಕುಶಲ ಪುಸ್ತಕವೂ ಹೌದು. ನನ್ನ ಪುಸ್ತಕದ ಶೋಭೆ ಹೆಚ್ಚಿಸಿದ ಗುಜ್ಜಾರಪ್ಪ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನವಕರ್ನಾಟಕ ಪಬ್ಲಿಷರ್ನ ರಮೇಶ್ ಉಡುಪ ಇವರು ಕಾರಣಾಂತರದಿಂದ ಇಂದು ಬಂದಿಲ್ಲ. ಅವರ ತಾಳ್ಮೆಯ ಸಹಕಾರಕ್ಕೆ ಕೃತಜ್ಞತೆ ಹೇಳದಿದ್ದರೆ ಈ ಪುಸ್ತಕ ಬಿಡುಗಡೆಗೆ ಅರ್ಥವೇ ಇಲ್ಲವಾದಿತ್ತು. ಆತ್ಮೀಯವಾಗಿ ಬೆನ್ನುಡಿ ಬರೆದು ಪ್ರೋತ್ಸಾಹಿಸಿದ ಸತೀಶ್ ಚಪ್ಪರಿಕೆಯವರಿಗೆ ನಾನು ಆಭಾರಿ. ಅಂದದ ಮುಖಪುಟ ವಿನ್ಯಾಸ ಮಾಡಿದ ನನ್ನ ಮಗಳೇ ಆದ ವೈಷ್ಣವಿಗೆ ಪ್ರೀತಿಯ ಅಪ್ಪುಗೆ. ನನ್ನ ಸ್ವಂತ ತಂಗಿಯಂತೆ ಆಸ್ಥೆ ತೋರಿಸುವ ಪ್ರೀತಿಯ ವಿದ್ಯಾಶ್ರೀ ಕುಲಕರ್ಣಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಕಾರ್ಯಕ್ರಮಗಳೆಂದು ಅಂದ ಆಯಾಮ ಕೊಟ್ಟದ್ದಕ್ಕಾಗಿ ನನ್ನ ಪ್ರೀತಿಯ ಕೃತಜ್ಞತೆಗಳು.
ಕಾರ್ಯಕ್ರಮದ ಶುರುವಿನಲ್ಲಿ ಅತ್ಯಂತ ಚಂದವಾಗಿ ಸ್ತೋತ್ರ ಹೇಳಿದ ಪುಟ್ಟ ಮುದ್ದು ಅನಿರುದ್ಧನಿಗೂ ಅನುಷ್ಕನಿಗೂ ಪ್ರೀತಿಯ ಅಪ್ಪುಗೆ. ನನ್ನ ಪ್ರತಿಯೊಂದು ಕಾರ್ಯದಲ್ಲಿ ಹೆಜ್ಜೆ ಹೆಜ್ಜೆಗೆ ಪ್ರೀತಿಯ ಸಹಾಯ ಹಸ್ತ ನೀಡುವ ನನ್ನ ಸಂಗಾತಿ ಅಶೋಕ್ ಮೂರ್ತಿಯವರಿಗೂ, ನನ್ನ ಪ್ರೀತಿಯ ಮಕ್ಕಳಾದ ವೈಷ್ಣವಿ ವೈದೇಹಿಯವರಿಗೂ ನಾನು ಯಾವತ್ತೂ ಚಿರಋಣಿ. ನಮ್ಮ ಸಹಾಯಕ ಕೃಷ್ಣ 21 ವರ್ಷದಿಂದ ನಮ್ಮೊಡನಿದ್ದು ಸಹಾಯ ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನನಗೋಸ್ಕರ ಇಲ್ಲಿ ಬಂದು ಸಮಾರಂಭವನ್ನು ಅಂದಗಾಣಿಸಿದ ಸ್ನೇಹಿತರು ಬಂಧುಗಳಿಗೂ ನನ್ನ ಅಭಿನಂದನೆಗಳು. ನಾನು ಬರೆದ ಪುಸ್ತಕ ಸಾಧ್ಯವಾದಷ್ಟು ಮಕ್ಕಳ ಕೈ ಸೇರಿ ಮಕ್ಕಳ ವ್ಯಕ್ತಿತ್ವ ರೂಪುಗೊಳ್ಳುವಲ್ಲಿ ಸಹಾಯವಾಗಬೇಕೆಂಬುದೇ ನನ್ನ ಆಸೆ. ನಿಮ್ಮೆಲ್ಲರ ಬೆಂಬಲ ಸಹಕಾರ ಕೋರುತ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಒಂದೇ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಂಪ್ಯೂಟರ್ ಮತ್ತೆ ಟಿವಿ ಮಾಧ್ಯಮ ಅಲ್ಲ ಮೊಬೈಲ್ ಇದು ಮಕ್ಕಳು ತುಂಬಾ ಅಡಿಕ್ಟ್ ಆಗ್ತಾ ಇದ್ದಾರೆ. ಅಂತ ಕಾಲದಲ್ಲಿ ಇಲ್ಲಿ ಕೇಳಿಸುತ್ತ ಅಂತ ಕಾಲದಲ್ಲಿ ಮಕ್ಕಳು ನನ್ನ ಮೊಮ್ಮಗ ಅಂತೂ ಇವ್ರ ಕಥೆಯಿಂದಲೇ ಎಲ್ಲ ಇನ್ಸ್ಪೈರ್ ಆಗಿದ್ದಾನೆ. ಆ ಗಾದೆಗಳದ್ದಂತೂ ಅಷ್ಟು ಚೆನ್ನಾಗಿದೆ. 5th ಬುಕ್ಕಲ್ಲಿ ಗಾದೆಗಳನ್ನೇ ಬರೆದಿದ್ದಾರೆ. ಅದು ತುಂಬ ನನಗೆ ಖುಷಿಯಾಗಿದ್ದು ಅವರ ಆ ನೀತಿ ಅದರೊಳಗೆ. ಮೊದಲು ನಮಗೆಲ್ಲ ಮಾರಲ್ ಸೈನ್ಸ್ ಅಂತಿತ್ತು, ಈಗ ಸ್ಕೂಲಲ್ಲಿ ಮಾರಲ್ ಸೈನ್ಸೇ ಇಲ್ಲ. ನಾವೇ ತುಂಬಬೇಕು ಮಾರಲ್ ಸೈನ್ಸ್. ತುಂಬಿದ್ರೆ ಮಕ್ಕಳು ರೌಡಿಗಳೇ ಆಗೋದು ಆ ಪಿಕ್ಚರ್ಗಳನ್ನು ನೋಡಿ. ಸೊ ವೆರಿ ಇನ್ಫಾರ್ಮೇಟಿವ್, ವೆರಿ ಇದು ತುಂಬ ಖುಷಿ ಆಗುತ್ತೆ ಅವ್ರ ಕಥೆಗಳನ್ನ ಓದ್ತಾ ಇದ್ದರೆ. ನಮಗೆ ಓದ್ಲಿಕ್ಕೆ ಖುಷಿ. ನಾನು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅವರು ಇದೇ ಥರ ಮುಂದುವರಿಲಿ, ಒಳ್ಳೆ ಪ್ರಶಸ್ತಿ ತಗೊಳ್ಳಿ. ಅನುಪಮ ಅಂತ ನನ್ನ ಹೆಸರು, ನನ್ನ ಕ್ಲೋಸ್ ಫ್ರೆಂಡ್ ಅವರು. ತುಂಬ ಖುಷಿ ಆಯಿತು ನನಗೆ ಅವ್ರ ಬುಕ್ ರಿಲೀಸಿಗೆ. ಅದಕ್ಕೆ ನನಗೆ ಕೌನ್ಸಿಲಿಂಗ್ ಇತ್ತು, ಅದನ್ನು ಮಿಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು. ಹಾಗೆ ಇಲ್ಲಿ ನಾವು ಇವತ್ತೇನಾದರೂ ನಾವು ಪುರಭವನದಲ್ಲಿ ಅಥವಾ ಇನ್ಯಾವುದೋ ದೊಡ್ಡ ಛತ್ರಗಳಲ್ಲಿ ಹಾಲ್ಗಳಲ್ಲಿ ನೋಡಿದ್ರು ಕೂಡ ಇಷ್ಟು ಆಪ್ಯಾಯತೆ, ಇಷ್ಟು ಪ್ರೀತಿ ಸಾಧ್ಯವೇ ಇರಲಿಲ್ಲ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಬಂದು ನಮ್ಮಗಳ ಜೊತೆ ಇಷ್ಟು ಹೊತ್ತಿನವರೆಗೂ ಇದ್ದು ಈ ಕಾರ್ಯಕ್ರಮವನ್ನು ಅಂದಗಾಣಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವಾಗ ಅತಿಥಿಗಳಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕಾದ ಸಮಯ ಬಂದಿದೆ. ಮೊದಲು ಪುಟ್ಟ ಮಕ್ಕಳಿಗೆ ಅನಿರುದ್ಧ ಮತ್ತು ಅನುಷ್ಕಾ ನೀವೇ ಅತಿಥಿಗಳಾಗಿ ಬಂದು ನಮ್ಮೆಲ್ಲರನ್ನು ಹರಿಸಿದಂತಹ ಅನುಮತಿ ಪಾಠಶಾಲೆಯವರಿಗೆ ಇವಾಗ ಗೌರವ ರಾಜಲಕ್ಷ್ಮಿ ಪಾರ್ಥಸಾರಥಿಯವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಅಶೋಕ್ ಮತ್ತೆ ಶಾಲೆಯವರಿಗೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂತಿದ್ದೀನಿ. 99% ಅದು ಫಿಕ್ಸ್ ಆಗಿದೆ. 24ನೇ ತಾರೀಕು ವಿದ್ಯಾಪೀಠದಲ್ಲಿ ನಮ್ಮ ಮಾಧ್ವ ಮಹಿಳಾ ಪರಿಷತ್ನ ಒಂದು ವಿಶೇಷವಾದಂಥ ಒಂದು ಲೆಕ್ಚರ್ ಇಟ್ಕೊಂಡಿದ್ದೀವಿ. ಡಾಕ್ಟರ್ ಜಯಲಕ್ಷ್ಮಿ ಅಂತ ಅವ್ರು ಕನ್ಫರ್ಮ್ ಮಾಡ್ತಿದ್ದಾರೆ. ಅದಾದ್ಮೇಲೆ ನೀವಾದರೆ ಗೊತ್ತಾಗುತ್ತೆ. ಅವತ್ತಿನ ದಿನ ಈ ಪುಸ್ತಕವನ್ನು ಅಲ್ಲಿ ರಿಲೀಸ್ ಮಾಡೋದು ಅಂತ ಇದೆ. ಎಲ್ರಿಗೂ ಹೆಚ್ಚು ಮಾಡೋ ಉದ್ದೇಶ ಇದೆ. ಅದನ್ನು ಶಾಲಿನಿಯವರಿಗೆ ತಿಳಿಸ್ತೀನಿ. ಆಮೇಲೆ ಎಲ್ಲರೂ ಅದಕ್ಕೆ ತಾವುಗಳು ಎಲ್ಲ ಬರಬೇಕು, ಕಲಿಬೇಕು. ಇಲ್ಲಿ ಎಷ್ಟು ಜನ ಬಂದು ಭಾಗವಹಿಸಿದ್ದೇನೋ ಇದಕ್ಕಿಂತ ಹೆಚ್ಚು ಜನಗಳು ಅಲ್ಲಿಗೆ ಬಂದು ಭಾಗವಹಿಸಿ ಅಂತ ಕೇಳ್ಕೊಂತ ಚಿತ್ರಗಳನ್ನು ಜೀವ ತುಂಬಿದಂತಹ ಗುಜ್ಜಾರಪ್ಪನವರಿಗೆ ಕಾಣಿಕೆ ಸಮರ್ಪಣೆ. ಅತ್ಯಂತ ಪ್ರೀತಿಯಿಂದ ನಿರೂಪಣೆ ಮಾಡಿದ ತುಂಬ ಪ್ರೀತಿಯಿಂದ
ಅದು ಸ್ವಲ್ಪ ಮಟ್ಟಿಗೆ ಉಡುಪಿ ಸ್ಟೈಲಲ್ಲಿ ಸ್ವಲ್ಪ ಉಪಹಾರ ಮಾಡಿದ್ದಾನೆ. ಎಲ್ಲರೂ ಸ್ವೀಕರಿಸಿ ಹೋಗ್ಬೇಕು ದಯವಿಟ್ಟು. ನೀವೇ ಮಾಡಿದ್ದೀರಾ? ಹೌದು.